ಆಗ್ತದೆ ಮಾತು ಹೆಂಗೆ ಭಯಪಟ್ಟು ಮಾಡಿದ್ವಿ ನೆನಪುಳಿ. ತನ್ನನ್ನು ತಾನು ಮರೆಯದೇ ಇರುವುದೇ ಜಗತ್ತಿನ ದುಃಖದಿಂದ ಬಿಡುಗಡೆ ಹೊಂದುವಂತಹ ಮಾರ್ಗ. ಮರೆತಾಗನ ದುಃಖ ಆಗೈತಿ. ಅಜ್ಞಾನ, ಮರವು ಅಂದ್ರೆ ಅಜ್ಞಾನ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ಮರವಿಯಿಂದ ದುಃಖ ಆಗೈತಿ. ಅದಕ್ಕೆ ಮರವಿಯನ್ನು ಕಳ್ಕೊಂಡ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ದುಃಖದಿಂದ ಬಿಡುಗಡೆ ಅಂತ. ಈಗ ಮನುಷ್ಯನ ಜನ್ಮಕ್ಕೆ ಬಂದವ್ರಿಗೆಲ್ಲರಿಗೂ ಅದನ್ನು ಮಾಡ್ಕೊಳಿಕ್ ಬರ್ತೈತಿ. ಮತ್ತು ನಾವು ಮರವಿಯೊಳಗೆ ಅಜ್ಞಾನದೊಳಗಿನ ಕಾರ್ಯದೊಳಗೆ ಮುಳುಗಿಬಿಟ್ಟೇವಿ. ಎಷ್ಟು ಮಂದಿ ಮಹಾತ್ಮರು ಎಚ್ಚರಗೊಳಿಸಿದ್ರು ಅದನ್ನ ಎಚ್ಚರ ಆಗಕ್ಕೆ ತಯಾರಿಲ್ಲ ನಾವು. ಇದ ಖರೆ, ಇದ ಸುಖರೂಪ ಅಂತ. ಅಜ್ಞಾನದ ಕಾರ್ಯನ ಇದ ಸುಖರೂಪದ, ಇದ ಖರೆ ಅದ ಅಂತ ಇದ್ರ ಬೆನ್ನ ಹತ್ತಿ ನಾವು. ನಂಬಿಗಿಲ್ಲ, ಹೌದಿಲ್ಲ? ನಂಬಿದ್ರೆ ಹಿಂಗ್ಯಾಕಿತ್ತು? ಇದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ಬಿಡ್ತಿತ್ತು ನಮ್ಗೆ. ಇದು ಅಸ್ಥಿರವಾದದ್ದು, ಅದು ನಂಬಬೇಡ ಅಂತ ಹೇಳ್ಯಾರ. ತೋರ್ಕಿ ವ್ಯವಹಾರ ನಂಬ್ಕೊಂಡು ಕುಂತ ದುಃಖ ಪಡ್ಲಿಕ್ಕೆ. ಅಜ್ಞಾನದಿಂದ ನಿನ್ನಲ್ಲಿ ಅದು ತೋರೈತಿ, ಮರುವೊಳಗೆ ಇದು ತೋರೈತಿ. ನಿಜವಾಗಿ ಇದು ಇಲ್ಲ ಇಲ್ಲ ಐತಿ ಅಂತ ತಿಳ್ಕೊಂಡ ಇದ್ರ ಬೆನ್ನ ಹತ್ತಿ ದುಃಖ ಪಡ್ಲಿಕ್ಕೆ. ಅದಕ್ಕೆ ಮಹಾತ್ಮರು ಹೇಳಿದ ವಿಚಾರ ಕಡೆ ಗಮನ ಕೊಟ್ಟಾಗ ನಮಗಿದು ಹೊಳಿತೈತಿ. ಇದ್ದ ವಸ್ತುವಿನ ಅನುಭವ ಆಗ್ತೈತಿ. ಯಾವಾಗಲೂ ಅದನ್ನು ನೆನಪಿದ್ರೆ ಏನಾದ್ರು ಈ ದುಃಖದಿಂದ ಬಿಡುಗಡೆ ಆಗ್ತದೆ. ಅದನ್ನು ಬಿಟ್ಟುಬಿಟ್ಟೇವಿ, ಇದ್ದ ವಸ್ತುವಿನ ಬಿಟ್ಟುಬಿಟ್ಟೇವಿ, ಇಲ್ಲದನ್ನು ಕಲ್ಪಿಸ್ಕೊಂಡು ಏನೇನು ಮಾಡೋದ್ರ ಬೆನ್ನ ಹತ್ತಿ ತೋರಿಕೆ ಬೆನ್ನತ್ತಿ. ಇದ ನಾನು ಕೆಡಬಾರ್ದು, ಹಿಂಗ ಇರ್ಬೇಕು ಅಂತ ಹೊಂಟೇವ. ಇಟ್ಕೊಳಕಾಕೈತೇನ್ರಿ ಇದನ್ನ ಕೆಡದಂಗ? ಹಿಂಗ ಇರ್ಬೇಕನ್ನೋದು ಇದೆಲ್ಲ ಅನುಗ್ರಹ ಆಶೀರ್ವಾದ ಬಿಡಾಕ ಹಿಂಗ ಹೋಗ್ಯಾವ. ಕೆಡಬಾರ್ದ್ರಿ, ಹಿಂಗ ಇರ್ಬೇಕಿದಂತ. ಇದು ತೋರ್ದಂಗ ಮಾಡಪ್ಪ ಅಂತ ಅನುಗ್ರಹ ಆಶೀರ್ವಾದ ಕೇಳೋರು ಯಾರು? ಎಂದೆಂದು ಇದು ತೋರ್ದಂಗ ನಮ್ಗೆ. ಹಂಗ ಬೇಕಲ್ಲ ನಮ್ಮ ಆ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಇದೆಲ್ಲ ಅನಿತೈತಿ, ಮೋಸ ಐತಿ. ಇದು ಬೇಡ. ಕಪಡದ 3 ಅವಸ್ಥೆಗಳು ಎಲ್ಲ ಮೋಸದವು, ಕಲ್ಪಿತದವು. ಅವನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡು ಎಂದಪ್ಪ ನಿಜವಾದ ನಮ್ಮ ನಿಜದ ಇರುವಿನಲ್ಲಿ ಇದ್ದೇವಿ ಅನ್ನುವಂಥ ಉತ್ಕಟ ಇಚ್ಛ. ಹಂಗ ಇರಿಸಪ್ಪ ನಮ್ಮನ್ನ. ಇದು ಬೇಡ ನಮಗೆ. ಇದ್ರ ನೆನಪೆಲ್ಲ ಬಿಟ್ಟು ನಿಜ ಸುಖ ಭರಿತನಾಗಿರಿಸನ್ನನು ಅಂತ ಅವ್ರು ಯಾರು? ನಿಜವಾದ ಸುಖದ ಭಾವದೊಳಗೆ ನನಗೆ ಇರುವಂಗ ಅನುಗ್ರಹ ಮಾಡಪ್ಪ. ಇದೆಲ್ಲ ತೋರಿಕೆ ಸುಖದ ಬೆನ್ನ ಹತ್ತಿ ದನಿತಿಲ್ಲ, ಸುಳ್ಳ ದನಿತಿ ಕಲಿಸಿದ್. ಯಾಕೆ ಕಷ್ಟಪಡ್ತೇವೆ ನಾವು ವಿಚಾರ ಮಾಡಿರಿ. ಇಲ್ಲದ್ರ ಬೆನ್ನ ಹತ್ತಿರೋದಿಲ್ಲ, ತೋರಿಕೆ ಬೆನ್ನ ಹತ್ತಿ. ಬಾಳೆದ ಬೆನ್ನ ಹತ್ತಿ ಸುಖ ಬಂದಿದ್ದಾವೆ ಯಾವ? ಬರೇ ಅದೇ ಹೆಸನ ಮುಂಜಾನೆ ಸಂಜೆ ಮಟ್ಟ ಬರೀ ಏನೂ ಲಾಭ ಇಲ್ಲ. ಅದ್ರ ಬಗ್ಗೆ ಮಾತು, ಅದ್ರ ಬಗ್ಗೆ ಏನ್ ಲಾಭ ಐತಿ? ವ್ಯರ್ಥ ಆತ ನಿನ್ ಜನ್ಮ ಬಂದದ್ದು ಅಂತ. ನಿಜವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲಲ್ಲ. ಅದಕ್ಕೆ ಎಚ್ಚರಿಕೆ ಕೊಟ್ಟಾರ. ನಿನ್ನ ನಿಜವಿದನೆ ತಿಳಿಯೋ ಬೇರೆ ಎಣ್ಣದಲ್ಲಿ ಮನುಜ ಅಂತ. ಅಂದ್ರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದನ್ನ ಬಿಟ್ಟು ಬಿಟ್ಟೇವಿ. ಏನ್ ಮಾಡ್ಬೇಕು ಅದನ್ನ ಬಿಟ್ಟೇವಿ. ಮಾಡಬಾರದು ಮಾಡ್ಕೊಂತ ಕುಂತೀವಿ. ಆಗಬಾರದು ಹಾಕೊಂಡು ಕುಂತ. ಮಾಡಬಾರದು ಮಾಡಿದೇನು ಮತ್ತೆ ಆಗಬಾರದು ಆಗುದನಲ್ಲ. ಹಿಂಗ್ಯಾಕೆ ಆತಿದ ಅಂದ್ರೆ ಮಾಡಿ ಹಂಗಾಗಿ ಅಜ್ಞಾನದಿಂದ ಇವೆಲ್ಲ ಕಾರ್ಯಗಳು ಗಟ್ಟಿ ಹಾಕೊಂಡು ಕುಂತಾವೆಲ್ಲ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಿರಂತರ ನಾವು ಪ್ರಯತ್ನ ಮಾಡ್ಬೇಕು ನೋಡ್ರಿ. ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ. ಅದಕ್ಕೆ ತನ್ನನ್ನು ತಾನು ಮರೆಯದೇ ಇರುವುದೇ ಜಗತ್ತಿನ ದುಃಖದಿಂದ ಬಿಡುಗಡೆ ಹೊಂದುವಂತ ಮಾರ್ಗ. ಬೇರೆ ದಾರಿ ಇಲ್ಲ. ಅದನ್ನ ಅರಿಯುವಂತಹ ಪ್ರಯತ್ನ. ಯಾರು ಅದನ್ನ ಅನುಭವ ತಗೊಂಡಿರ್ತಾರ ಅವ್ರ ಮುಖಾಂತರ ಅದನ್ನ ನಾವು ತಿಳ್ಕೋಬೇಕು.
ನಿತ್ಯದ ನಡಿಬೇಕು ಅಭ್ಯಾಸ. ಒಂದೀಟ ಮರವಾದ್ರೆ ತೀರ್ತು ನೋಡು, ಅದು ಗಟ್ಟಿ ಆಕೈತಿ. ಬಾಳೆ ವ್ಯವಹಾರ ಬರೇ ಅದ ನಾವು ಮಾತಾಡಿ ಅದ ಗಟ್ಟಿ. ಇದಕ್ಕೆ ಒಳಗ ಅನಾತ್ಮ ವಿಚಾರಕ್ಕೆ ಅವಕಾಶ ಕೊಡ್ದಂಗ ಆತ್ಮವಿಚಾರ ನಡಿಬೇಕು ಅಂದಾರ. ಎಡೆಬಿಡದೆ ಒಂದ್ ಸ್ವಲ್ಪ ಬಿಟ್ಟೆ ಅಂದ್ರೆ ಅದು ಬಂದು ಮುಸುಳಿ ಬಿಡ್ತೈತಿ. ಅನಾತ್ಮ ವಿಚಾರ ತಂದ ಅದ ಮೇಲ್ಗಾಯ ಆಗ್ಬಿಡ್ತೈತಿ ಅದ್ರದ್ದು. ಏನ್ ಈ ದೇಹ ನಾನೆಂದು ಯಾವನು ತಿಳಿದುಕೊಳ್ಳಿರುವನು ಅವನು ಮಹಾಪಾಪಿ, ಆತ್ಮವಂಚಕ ಅಂದ. ಏನ್ ದೇಹ ನಾನು ಅನ್ನೋದೇ ಮಹಾಪಾಪ ಅಂತ. ಶರೀರ ತಾದಾತ್ಮ್ಯ ಭಾವ ದೇಹ ನಾನು ಅಂತ ತಿಳ್ಕೊಂಡವರೆಲ್ಲರೂ ಪಾಪಿಗಳ. ಯಾರ ಬಿಟ್ಟು ಶರೀರ ನಾನು, ಯಾರ ಇಟ್ಟ ಹೆಸರು ನಾನು ಅಂತ ತಿಳ್ಕೊಂಡವರೆಲ್ಲರೂ ಪಾಪಿಗಳ. ನೋಡ್ಕೊ, ನಾವು ಪುಣ್ಯಾತ್ಮರದೇವು ಪಾಪಾತ್ಮರದೇವು. ಪಾಪ ಅದ ನಾನು ತಿಳ್ಕೊಂಡು ಹಿಂಗೆ ಹಿಡ್ಕೊಂಡು ತಿರುಗ್ತಾವ. ವಾಸನೆ ಕಟ್ಕೊಂಡು ಶರೀರ ಬಿಟ್ಟರು ಮತ್ತು ಅದ ನಾ ಹೆಣ್ಣದೇನೆ, ನಾ ಗಂಡದೇನೆ ಅಂತ ಅಜ್ಞಾನದ ವ್ಯವಹಾರದೊಳಗೆ ತಿರ್ಗಾಕೈತಿ. ಯಾವಾಗ ನಿನ್ನ ಬಗ್ಗೆ ಅಜ್ಞಾನವನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆ ಮಾಡ್ಕೋದು ಯಾವಾಗ ನೀನು ಎಂದಪ್ಪ ನೀ ಧ್ಯಾನ ಆಗುವುದು? ಎಳೆ ಇದ್ರಾಗ ಹೋದ್ ಬಿಡಿ. ಹನ್ನೊಂದಿರ್ತ ಆಟ ಪಾಠಗಳಲ್ಲಿ ಹೋದ ಬಾಲ್ಯಾವಸ್ಥೆ, ಅಲ್ಲ ಕ್ರೀಡಾ ಇದ್ರಾಗ ಹೋದ. ಯೌವನಾವಸ್ಥೆ ಒಳಗೆ ಬರೀ ವಿಷಯ ಸಂಗ್ರಹ, ವಿಷಯ ಭೋಗದಾಗ ಹೋದ. ಮುಪ್ಪಿನ ಕಾಲಕ್ಕೆ ಚಿಂತೆ ಆಗಿ ಹೋಗ್ತದೆ. ಇದನ್ನ ಮಾಡ್ಲಿಲ್ಲ ಅಲ್ಲ, ಅದನ್ನ ಮಾಡ್ಬೇಕಿತ್ತು, ಇದನ್ನ ಮಾಡ್ಬೇಕು. ಬರೇ ಇದ ಹೆಸರದಾಗ ಹೋದ. ನಿನ್ನೆ ಯಾವಾಗ ನೀನು ಕೊಡೋದು ಯಾವಾಗ, ನೀ ಮಾಡೋದು ಯಾವಾಗ? ನಿನ್ನ ನಿಜದ ತಿಳುವಳಿಕೆಯನ್ನು ಮಾಡ್ಕೋದು ಯಾವಾಗ ನೀನು? ಎಲ್ಲಿ ಪುರ್ಸೊತ್ತೆ ಇಲ್ಲಿ ಬಿಡ್ರಿ. ನನಗೆ ಇನ್ನ ಮುದುಕಾದ್ರೂ ಇನ್ನ ಪುರ್ಸೊತ್ ಸಿಗುವಲ್ಲ ನಿನಗೆ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ನೋದು ಐತೆ ತಲೆ ಆಗೋದು. ನಿಂದ ನಿನಗೆ ಖಬರಿಲ್ಲ. ನಾವು ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡೋದು ಬಿಟ್ಟು ಮಾಡಬಾರದನ್ನ ಮಾಡ್ಕೊಂಡು ವೇಳೆ ಎಲ್ಲ ಅದಕ್ಕೆ ಕಳೆದಿಲ್ಲ. ಇನ್ನು ಆಯುಷ್ಯದ ವೇಳೆ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ, ನಿಮ್ಮ ನಿಜವನ್ನು ನೀವು ತಿಳ್ಕೊಳ್ಳಿಕ್ಕೆ ಕಳೆದಿನ. ದುಃಖದಿಂದ ಬಿಡುಗಡೆ ಆಗ್ಬೇಕಂತಿ, ಅದಕ್ಕೆ ವೇಳೆ ಇಡಾಕ್ವಲ್ಲಿ. ಸಂಕಟ ಕಳ್ಕೊಂಡು ಆರಾಮ್ ಇರ್ಬೇಕಂದ್ರ ಸಂಕಟ ಕಳ್ಕೊಳ್ಳೋ ಸಂಬಂಧ ವೇಳೆ ಮೀಸಲಾಗಿ ಇಟ್ಕೋಬೇಕಿಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಿಲ್ಲ. ಪುರ್ಸೊತ್ತಿಲ್ರಿ ಅಂತ. ಆರಾಮಿರಾಕ್ ಪುರ್ಸೊತ್ತಿಲ್ಲ ಅಂದ್ರೆ ತೊಗೊಂಡು ಏನ್ ಮಾಡೋದು? ಆರಾಮಿನ ಭಾವದಾಗಿರಾಕ ಮತ್ ನೀ ಮಾಡೋದೆಲ್ಲ ಆರಾಮ್ ಇರ್ಬೇಕಂತ ಮಾಡ್ತೀವಿ. ಹಂಗಾರೆ ನೀ ಮಾಡೋದು ಪುರ್ಸೊತ್ತಿಲ್ದ ಮಾಡಾಕ್ತಿಯಲ್ಲ, ಅದರಿಂದ ಆರಾಮದೇನು? ಯಾತಕ್ಕೆ ಬಡಕೋತಿ? ಹೌದಿಲ್ಲ? ಎಷ್ಟು ಹೇಳಿದ್ರು ಮತ್ತು ಹೊಳಿವಲ್ಲ. ಅದಕ್ಕೆ ಅಜ್ಞಾನ ಮುಷಿಗ್ಬಿಡೈತಿ. ಮತ್ತು ಅದ ವ್ಯವಹಾರ, ಎಂದಿನಂತೆ ಅದ ವ್ಯವಹಾರ. ಅದ್ರ ಬೆನ್ನ ಹತ್ತಿ ಅದ ಸುಖರೂಪ ಅಂತ. ಈ ವಿಚಾರ ನಮ್ಮಲ್ಲಿ ಜಾಗೃತ ಆಗೋ ಮಟ್ಟ ಹಿಂಗ ಹೋಗೋದು ನೋಡ್ರಿ. ಇದಾವ ಕಾರಣ ನಿರಂತರ ಮಹಾತ್ಮರ ವಿಚಾರಗಳನ್ನು ನಾವು ಶ್ರವಣ ಮನನ ನಿಧಿಧ್ಯಾಸ ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಅಂದಾರೆ. ಇದಕ್ಕ ರಾತ್ರಿ ಹಗಲು ಯಾವುದಿಲ್ಲ, ಬರೇ ಇದ್ರಾಗ ಅದ ಉದ್ಯೋಗದಾಗ ಏನಾರ ಬಿಟ್ಟು ಬಿಡದ ನೀ ಅದ್ರಾಗ ತೊಡಗಿದ್ರೆ ನೀ ಏನಾರ ಹೊಳೆದ್ರೆ ಹೊಳಿಬೇಕು, ಇಲ್ಲ ಅಂದ್ರೆ ಇಲ್ಲ. ಹೊಳೆದ್ರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ. ಮತ್ತು ಇದೇ ವ್ಯವಹಾರ. ಹೊರಗಿನ ಗದ್ದಲನ ಅದ್ರಾಗ ಗದ್ದಲಾಗ ಬೀಳುತ್ತೆ. ಇದನ್ನ ತಿಳ್ಕೋಕ ನಾವು ಎಲ್ಲಿ ನಿನಗೆ ಆ ಕಡೆ ಲಕ್ಷ್ಯ ಬರುದಿಲ್ಲ. ನಿನಗೆ ಅಜ್ಞಾನ ಮುಷಿಕ್ತಂದ್ರೆ ಮೋಹಕ್ಕೆ ಬಿದ್ದು ಬಿಡ್ತೀವಿ. ಇದ ಮಜಾ ಅನಿಸ್ತೈತೆ. ಒಳ್ಳೆ ಚಂದ ಕಂಡ ಜೀವನ ಇದು. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಬಾಳೆ ವ್ಯವಹಾರ ಇದ ಸುಖರೂಪ ಅನಿಸಿದ್. ನಾಳೆ ಇದ್ರ ಸಂಕಟ ಹೊಂದಬೇಕಾಗತಿ, 1000 ಪಟ್ಟು ಸಂಕಟ ಹೊಂದಬೇಕಾಗತಿ. ನೀ ತಿಳ್ಕೊಂಡೆ ಇದ ನಾನು ಸುಖರೂಪ. ನಂಬಬೇಡ, ಅಸ್ಥಿರವಾದದ್ದು ಅದ. ನನ್ನ ಮನೆ, ನನ್ನ ಹೊಲ, ನನ್ನ ಮಕ್ಕಳು, ನನ್ನ ಇವು, ನನ್ನ ಊರು, ನನ್ನ ದೇಹ, ಇವೆಲ್ಲ ನಡಬರ್ಕ ಬಂದದ್ದು ನಂದ ತಿಳ್ಕೊಂಡದ್ದೆಲ್ಲ. ಇದ್ದ ವಸ್ತುವಿಗೆ ನಂದು ಅಂದಿಲ್ಲ. ನೀ ನಡಬರ್ಕ ಬಂದದ್ದಕ್ಕೆ ತೋರಿ ಹಿಡ್ಕೊಂಡು ನಂದು ಅಂತ ತಿಳ್ಕೊಂಡು ಕುಂತಿ. ಹೌದಿಲ್ಲ? ಯಾವಾಗಲೂ ಇದ್ದದ್ದು ಯಾವುದೋ ಇಲ್ಲದ್ದು ಯಾವುದೋ ವಿಚಾರ ಮಾಡಿ. ನೀನು ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಏನ್
ಅವ್ರು ಹೇಳಿದ ಮಾತಿನ ಮ್ಯಾಗನೇ ನಂಬಿಕೆ ಬೇಕಲ್ಲ. ಏನ್ ಅವ್ರು ಎಲ್ಲಿ ತನಕ ಈ ವಿಚಾರ ಇದ್ದ ಅದಾರ ಅವು ನಾ ಇಲ್ಲದಂಗೆ ಯಾವಾಗ ಆಗೋದಿಲ್ಲ, ಯಾವಾಗಲೂ ಇದ್ದಾವ. ನಾನು ಅದ್ರ ಕಡೆ ಲಕ್ಷ ಕೊಡೋದು. ಏನ್ ನಾವು ಇಲ್ಲದನ್ನು ನೋಡ್ಕಾರೆ ಅದು ಹೋತಂತ, ಹೋತು ಬಂದು ಹೋಗೋದು, ಅದು ಇಲ್ಲದ್ದು. ಅದು ಯಾವಾಗಲೂ ಇದ್ದದ್ದು, ಅದು ಆಗಂತುಕಲ್ಲ ಬಂದು ಹೋಗುವಂಥ ವಸ್ತು ಅಲ್ಲ. ಅದು ಯಾವಾಗಲೂ ಇರುವಂಥದ್ದು. ಅಜ್ಞಾನದಿಂದ ನಿನಗೆ ಭೇದ ಕಾಣಿಸಕ್ಕೆ. ಈ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಭೇದ ಎಲ್ಲಿ ಉಳಿತು? ಇನ್ನೊಂದು ಐತನು ಭಾವ ಅಜ್ಞಾನದಿಂದ ನಮಗುಂಟಾಗಿದೆ. ದ್ವಿತೀಯಾದ್ವೈ ಭಯಂಭವತಿ ಅಂತ. ಅಜ್ಞಾನದಿಂದ ಭೇದ ಎರಡನ್ನೂ ಭಾವ ಬಂದಿದೆ. ಭೇದ ಭಾವ. ಅಜ್ಞಾನ ಕಳ್ಕೊಂಡ್ರೆ ಎರಡು ಅನ್ನೋದಿಲ್ಲ. ನೀ ಬೇಡ್ಕೋದು ಇದನ್ನ ಮಾಡೋದು ಅಜ್ಞಾನದೊಳಗೆ. ನೀ ಅದನ್ನು ಕೊಡಪ್ಪ ಇದನ್ನು ಕೊಡಪ್ಪ ಅಂತ ಭಿನ್ನ ಬಿಟ್ಟದ ಸಲ ಏನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ. ಯಾರಿಗೆ ಬೇಡ್ಕೊಳ್ಳೋ ನಿನ್ನ ಅದೇ ಇದೀವ, ನಿನಗೆ ನೀ ಬೇಡ್ಕೋದು. ನಿನಗೆ ಗಣ್ಯವಾಗಿ ಇದೆಯೇನೆ, ನಿನ್ನ ಬಿಟ್ಟು ನಿನಗೆ ಇರಕ್ಕೆ ಬರ್ತದೆ. ಬೇರೆ ಐತೆ ಅಂತ ನೋಡ್ತೀವಿ, ಅಲ್ಲಿ ಐತಿ ಇಲ್ಲಿ ಐತಿ ಅಂತ. ಸುಖ ನಿನ್ನ ಬಿಟ್ಟಿಲ್ಲ, ದೇವರು ನಿನ್ನ ಬಿಟ್ಟಿಲ್ಲ, ಅರು ನಿನ್ನ ಬಿಟ್ಟಿಲ್ಲ. ಅದ ನೀನಂತ ನಂಬು. ಹ್ಯಾಂಗ್ರಿ ನಾವು ಇದನ್ನು ಇಷ್ಟು ದಿನ ಬರೀ ಅಂತ ವಾತಾವರಣದೊಳಗೆ ಬೆಳೆದು ಬಿಟ್ಟೇವಿ. ಅದನ್ನ ಗಟ್ಟಿಗೊಳಿಸ್ಬಿಟ್ಟಾರೆ. ಇನ್ನೊಂದು ದೇವ್ರೈತಿ ಅಲ್ಲಿ ಹೋಗಿ ನೋಡ್ಕೊ ನಿನಗೆಲ್ಲ ಕೊಡ್ತೈತಿ. ಈ ಭ್ರಾಂತಿ ನಾಶ ಮಾಡ್ತೇವೆ. ಅಜ್ಞಾನದಿಂದ ನಿನ್ನಲ್ಲಿ ಭೇದ ಹೊದ್ದಿ ಉಂಟಾಗಿತ್ತು. ಇದು ಹೋಗ್ಬೇಕಾದ್ರೆ ನಿರಂತರ ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ. ಏನು ಈ ಭೇದ ಕಲ್ಪನಾ ಎಲ್ಲ ಬಾಧ ಮಾಡ್ಬೇಕಂದ್ರೆ, ನಾಶ ಮಾಡ್ಕೋಬೇಕಾದ್ರೆ ಎಡೆಬಿಡದೆ ಅಭ್ಯಾಸ ನಡಿಬೇಕು. ನನ್ನ ಹೊರತು ಮತ್ತೊಂದು ಏನೂ ಇಲ್ಲ. ಇದೇ ನೆನಪು, ಇದೇ ಚಿಂತನೆ, ಇದೇ ಧ್ಯಾನ. ಲಾಹ ಇಲಾಹ ಇಲ್ಲೆಲ್ಲ ಮೊಹಮ್ಮದ್ ರಸೂಲುಲ್ಲಾಹ ಅಂತ. ಅದನ್ನ ಅದು ಮುಸ್ಲಿಂ ಸಮಾಧಾನ ಶಾಂತಿಯನ್ನು ಹೊಂತಾನೆ. ಇಸ್ಲಾಂ ಅಂದ್ರೆ ಇನ್ನೊಂದು ನನ್ನ ಹೊರತು ಇನ್ನೊಂದು ಏನೂ ಇಲ್ಲ, ಸದ್ವಸ್ತುವಿನ ಹೊರತು ಅಂತ ಯಾವಾಗಲೂ ಅದನ್ನ ನೆನವನೇ ಆಗುತ್ತೆ. ಹೌದಿಲ್ಲ? ಅನ್ಯ ಭಾವನೆಗಳನ್ನೆಲ್ಲ ನಾಶ ಮಾಡ್ಕೊಂಡು ನಮಾಜ್. ಹೌದಿಲ್ಲ? ಇದು ಮಾಜದೇ ಇದ್ದಂಥ ವಸ್ತು ಯಾವುದೈತಿ ಕೆಡಲಾರ್ದಂಥದ್ದು, ಅದಕ್ಕೆ ನಮಾಜ್ ಅಂತ. ಅಚ್ಯುತ ಅಂತದ ಚ್ಯುತಿಯನ್ನು ಹೊಂದದೇ ಇರ್ತಕ್ಕಂಥದ್ದು, ಅದಕ್ಕೆ ನಮಾಜ್ ಅಂತಾರ. ಅದರಾಗ ಅದಿಲ್ಲ ಅಂತ ಪದವಿಯನ್ನು ನಾವು ಪಡಿಬೇಕಾಗಿತ್ತು. ಎಂದೂ ಕೆಡಲಾರ್ದಂಥ ವಸ್ತುನ ನಾನು ಅದೇನಪ್ಪ ಅಂತ. ಸದ್ವಸ್ತು ಇನ್ನೊಂದು ಏನೂ ಇಲ್ಲ, ಅನ್ಯವಾಗಿ ಏನೂ ಇಲ್ಲ. ಅದೇ ಅಲ್ಲ ಅಂದ್ರೆ ಸದ್ವಸ್ತು ಕೆಡಲಾರ್ದಂಥ. ನೀನೇನಾದ್ರು ಕಲ್ಪಿಸ್ಕೊಂಡು ಕುಂತಿ, ಅದಕ್ಕೆ ಆಕಾರ ಕೊಟ್ಕೊಂಡು ಅದ್ರಾಗ ಅಲ್ಲಿ ಐತೆ ಇಲ್ಲಿ ಐತೆ ಏನೇನು ಕತಿ ಕಟ್ಕೊಂಡು ಇದು ವಸ್ತುವಿನ ಅನುಭವ ಬರ್ದಂಗೆ ಮಾಡ್ಕೊಂಡು ಕುಂತಿ. ಅನುಭವಿಗಳು ಎಷ್ಟದ ಅನುಭವನ ಬಿಚ್ಚಿ ಹೇಳಿದ್ರು ನಂಬಿಗಿಲ್ಲ ನೀವು. ಏನು ಉಪಾಯ ಇವರು ಅಂತ ಅನುಮಾನ ಇಲ್ಲ ಅಂತ ಹೇಳ್ತಾರಪ್ಪ. ಅದ ಒಂದು ಕ್ಯಾಟ್ ಐತಿ ನೋಡು, ಅಜ್ಜನ ಅಂತೇಳಿ ಅಂತಿದ್ರು ಅಲ್ಲಿ ರೆಡ್ಡಿ ತಿಮ್ಮಪ್ಪದಾಗ. ಅಲ್ಲಿದ್ದಾಗ ಹಂಗ ವಾರಿಗೆ ಹೋಗು ಮಂದಿ ರೋಡಿನ ಮಂದಿಗೆಲ್ಲ ನಾವು ಅಜ್ಜಾರ ಅನುಷ್ಠಾನ ಕೂತಿದ್ದ ಅಲ್ಲಿ ಹೊರಗೆ ಜಳಕ ಮಾಡ್ತಿದ್ವಿ. ಮಾತಾಡ್ಕೊತ ಹೋಗಿದ್ರು ನಾವು. ಅಜ್ಜ ಭಾಳ ಇಲ್ಲಿ ಚಲೋದನ ಅಜ್ಜ, ಚಲೋ ಬಂದಾರ ಇಲ್ಲಿ ಎಲ್ಲ ಒಕ್ಕ ನೋಡವ್ರು ಅಂತೇಳಿ ಅದನ್ನ ತೊಗೊಬಾಕಿಂತಿದ್ದೆ. ಹೌದು ಕರೆ ಏನಾಗುತ್ತೆ ಅದು ಎಲ್ಲ ಐದು ಕರೆ ಒಂದೇ ಕೆಟ್ಟ ಚಾಳೈತೆ ಅವನಂತೇಳಿ. ದೇವ್ರಿಲ್ಲ ಅಂತಾನು ಹಿಂಗೆ ತಿಳ್ಕೊಂಡ್ಬಿಟ್ಟಾರೆ. ದೇವರಂದ್ರೆ ಯಾರು ಅನ್ನೋದು ಗೊತ್ತಿಲ್ಲ. ಗಣ್ಯವಾಗಿ ಐತೆ ಅನ್ನೋ ತಪ್ಪು ತಿಳುವಳಿಕೆ ಅದು ಗಟ್ಟಿಯಾಗಿ ಬಿಟ್ಟೈತಿ, ಬೇರು ಬಿಟ್ಟು ಬಿಟ್ಟೈತಿ ನನಗೆ. ಅಲ್ಲಿ ದೇವ್ರದಾನ, ಇಲ್ಲಿ ದೇವ್ರದಾನ, ನಮಗೆಲ್ಲ ಬೇಡಿದ್ದು ಕೊಡ್ತಾನ, ಭಕ್ತಿ ಮಾಡಿದ್ರೆ ಹಿಂಗೆ ಕಲ್ಪಿಸ್ಕೊಂಡು ನಿನಗೆ ನೀ ಬೇಡ್ಕೋದು. ನಿನಗೆ ಗಣ್ಯವಾಗಿ ಏನೈತಿ ಬೇಡ್ಕೊಳಕ್ಕೆ? ಇಲ್ಲ ಇಲ್ಲ. ಈ ಅನುಭವ ನಮ್ಗೆ ಆಗ್ಬಿಟ್ಟು ಅಂದ ನಿನಗೆ ಅರ್ಧ ಕೆಲಸ ಅದ. ಅನ್ಯದ್ರ ಹಣಿಕೆ ಹಾಕೋದು ಕೈ ಬಿಡೋದು. ಅವನು ನೋಡಿದ್ ನೀನು ಹೊಂಟ ಅಲ್ಲಿ ಹೋದ, ಅಲ್ಲಿ ದೇವ್ರಿಗೆ ಹೋದ, ಇಲ್ಲಿ ಹೋದ. ನಿನ್ನನ್ನು ಹೊರತು ಅನ್ಯದ್ರಾಗ ಬೆನ್ನ ಐತಿ ಸುಳದನು ವ್ಯರ್ಥ ಶ್ರಮ ವ್ಯಾಳೆ ವ್ಯರ್ಥ ಕಳಿತೀನಿ. ನಿನ್ನ ನೀ ಯಾರು ಅನ್ನೋದು ಮೊದಲು ತಿಳ್ಕೊ. ನೀ ದೇವ್ರಲ್ಲಾದ್ರೆ ದೇವ್ರು ನಡ್ಕೊಳಕ್ ಹೋಗು. ನೀ ದೇವ್ರಲ್ಲ ಆದ್ರೆ ದೇವ್ರು ನಡ್ಕೊಳಕ್ ಹೋಗು. ನೀ ಯಾರು ಮೊದಲು ನೋಡ್ಕೊ. ನೀ ನಡ್ಕೊಳಕ್ ಹೋದ ನೀ ಯಾರು ಮೊದಲು?
ನೀ ಸುಖ ಹೊಂದ್ಬೇಕನ್ನ ನೀ ಸುಖರೂಪ ವಸ್ತು ಹೌದಲ್ಲ ಮೊದಲು ನೋಡ್ಕೋ. ನೀನಾದ ಇದ್ದ ನಿನಗೆ ಅನ್ಯವಾಗಿ ಅದು ಹುಡ್ಕಾಕೊಂಟಿ, ನನಗೆ ಬೇಕು, ನನಗೆ ಸುಖ ಆಗ್ಬೇಕಂತ ಭ್ರಮ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡ್ಕೊಂಡ ನಿನಗೆ ಶಾಂತಿ. ನೀನಾದ ಅದೇನು ತಿಳುವಳಿಕೆ ಗಟ್ಟಿ ಮಾಡ್ಕೋ. ನೀ ಏನದಿ ಅದನ್ನ ಬಿಟ್ಟು ಎಲ್ಲದನ್ನ ಹಿಡ್ಕೊಂಡು ನಾನು ಅದಕ್ಕೆ ಹೊಂಟಿ, ಅದನ್ನ ಬೇಡ್ಕೊಳಕ್ ಹೊಂಟಿ. ಭೇದ ಭಾವ ಅಲ್ಲದನ್ನ ಹಿಡ್ಕೊ ಆರೋಪ ಮಾಡ್ಕೊಂಡು ಕೂತಿ ಅಜ್ಞಾನದಿಂದ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ನೀ ಎಲ್ಲದನ್ನ ನೀನು ತಿಳ್ಕೊಂಡು ಬೇಡ್ಕೊಳ್ಳೋದು ನಡ್ಕೋದು ಮಾಡಕತ್ತಿ. ಅದಕ್ಕೆ ನಿನ್ನ ನಿಜವನ್ನು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ತೀನಿ, ಜಾಗೃತ ಆಗು. ಇದೆಲ್ಲ ತಪ್ಪಿ ಏನ್ ಭೇದ ಕಲ್ಪನಾದಾಗ ಏನೇನು ಮಾಡ್ತೇವೆ, ಅಜ್ಞಾನದೊಳಗೆ ಭೇದ. ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡ್ರೆ ಇದು ಭೇದನೂ ಹೋಗ್ಬಿಡ್ತದೆ. ಮೊದಲು ಈ ಕೆಲಸ ಮಾಡು. ಏನ್ ಭೇದ ಕಲ್ಪನೆಗಳನ್ನು ತೆಗೆದು ಹಾಕುವಂತ ಪ್ರಯತ್ನವನ್ನು ಮಾಡು. ನಿನ್ನ ಬಗ್ಗೆ ಇದ್ದ ಜ್ಞಾನವನ್ನು ಮೊದಲು ಕಳ್ಕೊ. ಇದನ್ನು ಅಂದಾಗ ಇದರಿಂದ ನಿನಗೆ ಬಿಡುಗಡೆ ನೋಡು. ಏನ್ ಯಾವ ಪುಣ್ಯಾತ್ಮ ಹೊಳಿತೈತಿವೋ ಹೊಳಿತೈತಿದ ಅವ ಅದ ತನ್ನ ಕೆಲಸ ಮಾಡ್ಕೋತ. ಮತ್ತು ಹೊಳಿ ಮಠ ಹೆಂಗೆ ಹೋಗುದು ಅನ್ಯದ್ರ ಹುಡ್ಕೊಂತ ಜನ್ಮ ಜನ್ಮ ಅಂತ ತಿಳ್ಬೇಕು. ನಾವು ಯಾಕೆ ಕಷ್ಟಪಡ್ಲಿಕ್ಕೆ ಹತ್ತೇವನು ತನ್ನಲ್ಲಿದ್ದದ್ದನ್ನು ಮರೆತು ಅನ್ಯದ್ರ ಹುಡುಕಿ ಕಷ್ಟಪಡ್ಲಿಕ್ಕೆ, ತನ್ನಲ್ಲಿರುವ ಸುಖವು ಮರೆತು ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡು ಅಜ್ಞಾನದಿಂದ ಜನ್ಮ ಜನ್ಮ ಅಂತ ತಿರುಗಲಿಕ್ಕೆ. ಏನ್ ಗುರುಭಕ್ತ ನೆನೆಸಿ ಸದ್ಗುರು ಸನ್ನಿಧಿಯೊಳು ಎದ್ದು ಶ್ರೇಷ್ಠವಾದ ಅನುಭವದ ಬೋಧೆಯನ್ನು ವಿಶೇಷವಾದ ನಂಬಿಕೆಯಿಂದ ಕೇಳುತ್ತಿರುವುದೇ ಸುಶ್ರವಣ. ಅವಾಗ ಸಮಾಧಿ ಸಿದ್ಧಿಸಿಬಿಡ್ತದೆ. ಶ್ರವಣಕ್ಕೆ ಸಮಾಧಿನ ಅನ್ನಿಸ್ತದೆ. ಹಿಂಗೆ ಅದನ್ನು ತಿಳ್ಕೊಂಡ ಅಂದ್ರೆ ಅವಾಗ ಅಲ್ಲಿ ಹೇಳೋ ಕಾಲಕ್ಕೆ ನಾನು ಸಮಾಧಿ ಸಿದ್ಧಿಸಿಬಿಡ್ತದೆ. ಶ್ರವಣಕ್ಕೆ ಸಮಾಧಿ ಸಿದ್ಧಿಸ್ತದ. ಗುರುಭಕ್ತ ನೆನೆಸಿ ಅಂದ್ರೆ ಜ್ಞಾನ. ಗುರು ಅಂದ್ರೆ ಅರು ಜ್ಞಾನ, ಅದರಲ್ಲಿ ಅಭಿರುಚಿ ಉಳ್ಳವ ಆಗ್ಬೇಕು ನಾವು. ಈ ಅಜ್ಞಾನದ ಕಾರ್ಯವನ್ನೆಲ್ಲ ಕೈ ಬಿಡ್ಬೇಕು. ಇದ್ರ ಬಗ್ಗೆ ಸುದ್ದಿ ಕೇಳ್ದಂಗ ಬ್ಯಾಡಪ್ಪ ಅದ್ರ ಸುದ್ದಿ ನಮಗಂತ ಅನಿಕೆ ಹಾಕೋಂಗಿಲ್ಲ. ಹೊರಗೆ ಒಳಗೆ ಯಾವಾಗಲೂ ಅಂತರ್ಮುಖಿಯಾಗಿರ್ಲಿಕ್ಕೆ ಅಭ್ಯಾಸ, ಒಳಗೆ ಆಂತರಿಕ ಅಭ್ಯಾಸ ನಡಿಬೇಕು. ಸದ್ಗುರು ಸನ್ನಿಧಿಯೊಳು ಇದ್ದು ಯಾವಾಗಲೂ ಅವರ ಸನ್ನಿಧಾನದೊಳಗೆ ಇರಬೇಕು. ಶ್ರೇಷ್ಠವಾದಂಥ ಅನುಭವದ ಬೋಧೆಯನ್ನು ವಿಶೇಷವಾದ ನಂಬಿಕೆಯಿಂದ ಕೇಳುತ್ತಿರುವುದೇ. ಎಂಥ ನಂಬಿಕೆ? ವಿಶೇಷವಾದಂಥ ನಂಬಿಕೆ ಅಂದ್ರೆ ಅವ್ರು ಏನಂತಾರೆ ಅದಕ್ಕೆಲ್ಲ ರೆಡಿ ಇರ್ಬೇಕು. ಕ್ವಾಣ ಗಪ್ಪಾಗೈತಿ ಅಂದ್ರೂ ಹೂಣ ಅನ್ಬೇಕನ್ರಿ. ಅಂದ್ರೆ ನೀ ಗಪ್ಪಾಗಿ ಅಂದ್ರೂ ಹೂ ಅನ್ಬೇಕು. ಅಂದ್ರೆ ವಿಶೇಷವಾದ ನಂಬಿಕೆ ಅದು, ಹೌದಿಲ್ಲ? ಏನಂದಕ್ಕೂ ಹೂಣ ನೀ ಗಪ್ಪಾಗಿ ಅಂದ್ರೂ ಹೂ ಅನ್ಬೇಕು ನೋಡಿ. ಹಂಗ ನಂಬಿಕೆ ಬೇಕಲ್ಲ. ವಿಚಾರ ಮಾಡೋನ್ ತಡ್ರಿಪ್ಪ ಅಂತಂದ್ರೆ ಅನ್ನೋದು ಹಂಗಿಲ್ಲ. ಯಾಕೆ ಸಮಸ್ಯೆ ನೋಡಿ ಕೇಳಿ ಹೇಳ್ತೇನ್ರಿ, ಮನ್ಯಾಗ ಅನ್ನೋಂಗಿಲ್ಲ. ಯಾಕ್ರಿ ಆಕೈತೆ ಮನೆಗೆ ಹೋಗಿ ಬರ್ತಂತ ಹೇಳ್ರಿ ಅಂತಂದ್ರೆ ಇತ್ತ ಹೊಳೆ ನೋಡ್ಲಾಂಗ ಇಲ್ಲಿ ಮನೆ ಇಲ್ಲೇ ಕುಂಡ್ರಬೇಕು ನೋಡಿ. ಹಂಗಂದ್ರೆ ಎಲ್ಲಿ ಹೋಗಂಗಿಲ್ಲ ನೋಡಂದ್ರೆ. ಮತ್ತೆ ಮನೆಗೆ ಹೋಗಿ ಹೇಳಿ ಬರ್ತೇನೆ ಅಂದ್ರೆ ಹೋಗೋದಂದ್ರೆ ಬರುದೇ ಎಲ್ಲಿ. ಯಾಕ್ರಿ ಹಂಗ ನಂಬಿಕೆ ಬೇಕಲ್ಲ. ಇವತ್ತಲ್ಲಿ ನಮ್ದು ಏನ್ ಬೇಕಾದಕೈತೆ ಅಂದ್ರೆ ಇವತ್ತು ಹೋಗ್ಬೇಡ ಅಂದ್ರೆ ಬಿಟ್ಟು ಅದು ನಂಬಿಕೆ, ಹೌದಿಲ್ಲ? ಮತ್ತೆ ನೆವ ಹೇಳ್ತಾನೆ ನಮ್ಗೆ ಅದೈತ್ರಿ ಇದೈತಿ ಹಂಗ ಹೊಟ್ಟಿ ಚಕಡಿ ಅಂತ. ಯಾರೇನ್ ಮಾಡೋದು? ನಂಬಿಕೆ ಇಲ್ಲ ಇದಕ್ಕೆ ಹೋಗ್ಲಿ ಅಂತ ಕೈಬಿಟ್ಟು ನಮ್ದೇನು ಶಾನೆತನ ತೋರಿಸ್ತೇವಲ್ಲ, ಹಂಗ ಮಾಡಬಾರ್ದು. ಅವ್ರು ಏನ್ ಹೇಳಿರ್ತಾರ ಸುಮ್ಮನೆ ಅಲ್ಲಿ ಬಿದ್ಕೋಬೇಕು. ಸುಮ್ಮನೆ ಆಗ್ರಿ ಹೋಗ್ಬೇಡ ಸುಮ್ಮನೆ ಇಲ್ರಿ ಅದನ್ನ ಹೊಡಿತಿದ್ರಿ. ಯಾರು ನಂಬಿಕೆ ಇಲ್ಲ ಬಿಡೋದು. ಅವ್ರೇನು ಒತ್ತಾಯ ಮಾಡಕ್ ಹೋಗೋದಿಲ್ಲ. ಇದು ತಿಳ್ಕೊಳ್ಳಿ ಅಂತ ಹೇಳಿ ಅದನ್ನ ಮಾಡ್ತಾರೆ. ಶ್ರದ್ಧಾ ಇದ್ರೆ ನಂಬಿಕೆ ಇದ್ರೆ ಇರ್ತೈತಿ, ಇಲ್ಲ ರೋಗ ಕಡೆಯಲ್ಕೆ ಹೊಡಿಯಕೈತಿ. ಮಕ್ಕೈತಿ ಮನೆಯಾಗಲ್ಲಿ ಬೈತಾರ್ರಿ ಲೇಟ್ ಮಾಡಿರ ಅಂತ. ದೌಡ್ ಬಿಡ್ರಿ ಹೌದಿಲ್ಲ? ಎಲ್ಲದಕ್ಕೂ ತಯಾರಾಗಬೇಕು ನೋಡ್ರಿ. ಏನ್ ಬೇಕಾದ್ ಬರ್ಲಿ ಅದು.
ಅದು ವಿಶೇಷವಾದಂಥ ನಂಬಿಕೆ. ಏನ್ ಇದ್ರ ಸಂಬಂಧ ಏನು ಬೇಕಾದಾದ್ರೂ ನಾನು ಅನುಭವಿಸಾಕ್ತಾ ಇರೋದೇ ನಂದು ಗಟ್ಟಿ ಆಗ್ಬೇಕು ನೋಡ್ರಿ. ಹೌದಿಲ್ಲ? ಏನಾರ ಕಾಳು ನೆವ ಹೇಳ್ಕೊಂಡು ಪಾರಾಗೋಲ್ಲ. ಏನ್ ನಂಬಿಕೆ ಬೇಕಲ್ಲ, ಅವ್ರು ಹೇಳುವ ಮಾತಿನ ಮೇಲೆ ನಂಬಿಕೆ ಅಂದಾಗ ಜ್ಞಾನ ಆಕೈತಿ. ಏನ್ ನಾಗಲಿಂಗ ಹಬ್ಬಕ್ಕೊಬ್ಬ ಶಾಸ್ತ್ರ ಹೇಳ್ರಿ ಅಂತಿದ್ದಂತ. ಹಂಗೆ ವಿಶೇಷವಾಗಿ ಅವ್ರು ಹೇಳಿಲ್ಲ, ಹಂಗೆ ನೋಡಿ ಸಿಕ್ಕಂಗೆ ಅವ್ರ ಹೇಳೇ ಇಲ್ಲ ನಾಗಲಿಂಗಪ್ಪ. ಅದು ಏನ್ ಅಲ್ಲೇ ನವಲ್ಗುಂದಾಗ ಗಂಟೆ ಬಿದ್ದಿದ್ದಂತಪ್ಪ, ಯಪ್ಪ ಶಾಸ್ತ್ರ ಹೇಳಿ ಅಂತ. ಹಂಗಾರೆ ಬಾರ್ಲೆ ಇವತ್ತು ನೀನು ಭಾಳ ಕೇಳಾಕತ್ತಿ ಹೇಳ್ತಾನೆ ಬಾ ಅಂತ ಕರ್ಕೊಂಡು ಹೋದ. ಕೆರಿ ವಂಡಿ ಕರ್ಕೊಂಡು ಹೋಗಿ ಕೆರಿ ವಂಡಿ ಮ್ಯಾಗ ಒಬ್ಬ ಒಂದು ಎಮ್ಮಿಗೆ ಸಾಕಾಗುವಷ್ಟು ಒಗೆದು ಹೋಗಿದ್ದಂತ. ಮುಂಜಾನೆ ಎದ್ದು ಕೂಡಲೇ ತೋರ್ಲೆ ಇದನ್ನ ಇಬ್ರು ಕೂಡಿ ಅದನ್ನ ಬಗೆಹರ್ಸೋನು, ಇದನ್ನ ಮುಗಿದಿನ ಶಾಸ್ತ್ರ ಹೇಳ್ತಾನೆ ನಿನಗೆ. ಲಾಭ ಹೋಗ್ಕೊಳಕತ್ತಂತ ಅವ್ನ ಕೈ ಹಿಡಿದು ತಗೋಯಿದನ, ಅದು ಶಾಸ್ತ್ರ ಕೇಳ್ಬೇಕಂತ. ಇದನ್ನ ಮುಗಿಸೋನು, ಇದನ್ನ ಮುಗಿಸಿದ ಶಾಸ್ತ್ರ ಬ್ಯಾಡವಪ್ಪ ನನಗಂತ ಲಾಭ ಹೋಗ್ಕೊಳ. ಅದು ನಂಬಿಕೆ ಇದ್ರೆ ಏನಾಯ್ತಪ್ಪ ನೀವು ಹೇಳಿದ್ದೆಲ್ಲ ಅಂತ. ನಂಬಿಕೆ ಇದ್ದಿದ್ರೆ ಹಿಂಗೆಲ್ಲ ನಾಗಲಿಂಗಪ್ಪನ ಶಾಸ್ತ್ರ ಏನ್ ಆಕೈತೆ. ಹೌದು ಮಗನ ತಗೋಯಿದನ, ಇದನ್ನ ಮುಗಿಸು ಶಾಸ್ತ್ರ ಹೇಳ್ತಾನೆ. ಮತ್ತೆ ನಂಬಿಕೆ ಬೇಕಲ್ಲ, ವಿಶೇಷವಾದ ನಂಬಿಕೆ ಬೇಕಲ್ಲ. ಯಪ್ಪ ನೀ ಏನಂತೀಯ ಅದೆಲ್ಲ ಬಾಯಿಲೆ ಅಷ್ಟ ಅಂತೇವ, ಯಪ್ಪ ನಿಮ್ದಾರಿ ಅಂತ. ಹಂಗಾರ ಇದು ಬಾಂಡ್ ಬರ್ದಂತ ಮಗನ ಬರ್ದು ಕೊಡಂಗ ನನ್ನ ಹೆಸರೇ ಎಲ್ಲ ಬರ್ದು ಕೊಡ್ ನೋಡು ನಂದಂತ ನಿರಂಜನ ಅಪ್ಪಗಳಂತಿದ್ರು ಹಂಗ. ನಾಗಲಿಂಗಪ್ಪನ ಆಟನ ಅದ ಸುಳ್ಳ ಮಗನ. ನಾನು ಎಲ್ಲ ನಮ್ದ ನಾಟಕ ಮಾಡಕ್ ಬಂದಿದ್ದೆ ಎಲ್ಲ. ಯಪ್ಪ ನಿಮ್ದ ಐತೆಲ್ಲ ಅಂತ ನಾಟಕ ಮಾಡ್ತಿ. ಹಂಗೆ ವಿಶೇಷವಾದಂಥ ನಂಬಿಕೆ ಬೇಕಾಗ ಅದು ಹೋಗ್ಕೊಳಕ್ ಅದ್ಕೂಲ ಕೈ ಬಿಟ್ಬಿಟ್ಟು ಅಂತ ಹೋಗಲೇ ಹೋಗತ್ತೆ ಅಲ್ಲಾದ್ರೂ ಹೋಗಂತ. ಹಂಗೆ ವಿಶೇಷವಾದ ನಂಬಿಕೆಯಿಂದ ಕೇಳಿದ್ರೆ ನಿನಗದ ಸಮಾಧಿ ಹತ್ತಿ ಬಿಡ್ತೈತಿ ನಿನಗೆ. ಅಷ್ಟೊಂದು ನಂಬಿಕೆ ಬೇಕಲ್ಲ. ನಂಬಿಕೆ ಕಾರಣವು ಸಾಂಬನೊಲಿಯುವುದಕ್ಕೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಅದಕ್ಕೆ ಅಂತ ಒಂದು ಶ್ರದ್ಧೆ ಬೇಕಲ್ಲ. ವಿಶೇಷವಾದಂಥ ನಂಬಿಕೆ ಬೇಕು ನಮಗೆ. ಬ್ಯಾಡ ನಮಗೆ ಜಗತ್ತಿನಂದು ಏನೂ ಬೇಕಾಗಿಲ್ಲ. ಏನು ಹಾಳಾಕೈತಿ ಅಂದ್ರೂ ಬೇಡ ನಮಗದನ್ನು. ಹೋಗ್ಲಿ, ಅದೆಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅನ್ನೋದು ವಿಶೇಷವಾದಂಥ ನಂಬಿಕೆ ಬೇಕಲ್ಲ. ಏಪ್ಪ ಅವನು ಬಿಡೋಣ ಸರಿ ಹೇಗ್ರಿ ಹೊಳೆಯಾಡ್ತೈತಿ ಮನಸ್ಸಂಗ. ಭರೋಸೆ ಐತಿ ಬಿಡ್ತೈತಿ ಹಿಂಗಾಗ ಗಟ್ಟಿಗೆ ಎತ್ತಿದ ಕೂಡಲೇ. ಹೌದಿಲ್ಲ? ಅನುಭವಗಳಲ್ಲಿ ತನ್ನ ಅನುಭವಕ್ಕೆ ಬಂದಂಥ ತಿಳುವಳಿಕೆಯನ್ನು ಅವರ ಮುಂದೆ ಹೇಳಿ ಅವರ ಅನುಭವವನ್ನು ತನಗೆ ಸುಖವೆನಿಸುವಂತೆ ವಿನಯದಿಂದ ಕೇಳಿ ತಿಳಿದುಕೊಳ್ಳುವುದಕ್ಕನ ಸಂವಾದ ಸಮಾಧಿ ಅಂತ ಅನ್ಸ್ಕೊತ. ಅದು ಶ್ರವಣಕ್ಕೆ ಸಮಾಧಿ, ಇದು ಸಂವಾದ ಸಮಾಧಿ. ಕೇಳ್ಕೊಂತ ಅವಾಗ ಅಲ್ಲೇ ಹತ್ತಿ ಬಿಡ್ತದೆ. ತನಗೆ ಬಂದಂಥ ಅನುಭವವನ್ನು ಅವರ ಮುಖಾಂತರ ಅವರ ಅನುಭವವನ್ನು ತನಗೆ ಅನುಭವಕ್ಕೆ ಬರುವಂಗೆ ತಿಳ್ಕೊಳ್ಳೋದು, ಇದು ಸಂವಾದ ಸಮಾಧಿ ಅಂತ. ಪ್ರಬೋಧನ ಅಂತಾರೆ, ಪರಸ್ಪರ ಪ್ರಬೋಧನ. ನಮ್ದೇ ಅವ್ರಿಗೆ ಮುಂದೆ ಹೇಳೋದು, ಅವ್ರು ಹೇಳಿದ್ದೆ ನಾವು ತಗೊಳ್ಳೋದು. ಇದು ವಿಚಾರ ವಿನಿಮಯ ಅಂತಾರೆ ಅದಕ್ಕೆ. ಮರ್ಮವನ್ನು ಅರಿದು ಆತ್ಮ ಸುವಿಚಾರವೆಂಬ ಕರ್ಮವನ್ನು ಮಾಡುತ್ತಿರುವುದೇ ಕರ್ಮ ಸಮಾಧಿ ಎಂದೆನಿಸುವುದು. ಹೌದು, ಅರ್ಥದ ಮರ್ಮ ಗೊತ್ತಿಲ್ಲ, ವ್ಯರ್ಥವನ್ನು ಮಾತಾಡೋದ್ರಿಂದ. ಹೌದಿಲ್ಲ? ಮರ್ಮವನ್ನು ತಿಳ್ಕೊ, ಅರ್ಥದ ಮರ್ಮವನ್ನು ಅರಿಯದೆ ವ್ಯರ್ಥ ಪದ್ಯಗಳ ಕಲಿತೊಡದೇನು. ಕತ್ತೆ ಮುತ್ತು ರತ್ನಗಳ ಬದ್ದೊಡೆಯದರ ಬೆಲೆ ಅರಿದಿಪ್ಪುದೇ ಅಂತ. ಕತ್ತಿಗೆ ಏನ್ ಗೊತ್ತಾಗೈತಿ? ಎಲ್ಲ ಬೈಪಾಟ್ ಮಾಡ್ತೈತಿ, ಅದರ ಮರ್ಮನ ಗೊತ್ತಿಲ್ಲ ಅದಕ್ಕೆ. ಎಲ್ಲ ಕಿತ್ತೋಗಿತೈತಿ, ಹೇಳ್ತೈತಿ ಎಲ್ಲ.
ಸೌಟು ಎಲ್ಲ ಸಾರಿನಾಗ ಅದ್ರ ರುಚಿನೇ ಗೊತ್ತಿಲ್ಲ ಅದಕ್ಕೆ. ಸಾರಿನ ಸೌಟು ಹಂಗೆ ಶಾಸ್ತ್ರ ಹೇಳ್ತೈತಿ, ಕೇಳ್ತೈತಿ. ಅದ್ರ ಮರ್ಮನ ಅದಕ್ಕೆ ಇನ್ನೂ ಹೊಳಿವಲ್ಲ. ಮಂದಿಗೆಲ್ಲ ಹೇಳ್ತೈತಿ, ಆದ್ರೆ ಅದ್ರ ಸೌಟಿಗೆ ಏನು ಗೊತ್ತಿರ್ತೈತಿ. ಅಲ್ಲೇ ಐತಿ ಸಾರಿನಾಗ, ಅದ ಸತ್ಸಂಗದಾಗ ಇರ್ತೈತಿ, ಎಲ್ಲ ಹೇಳ್ತಿರ್ತೈತಿ. ಅದಕ್ಕೆ ಸೌಟ್ ಇದ್ದಂಗೆ ಆಗ್ಬೇಡ ಅಂತ. ಮರ್ಮ ಅದ ತಿಳ್ಕೋದು ಏನು, ಅದು ಮರ್ಮವನ್ನು ತಿಳ್ಕೊಂಡ ಅದನ್ನ ಅನುಭವಕ್ಕೆ ತೊಗೊಳೋದು. ಅದಕ್ಕೆ ಕರ್ಮ ಸಮಾಧಿ ಅಂತ ಅನಿಸ್ಕೋತದೆ. ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ತಿಳುವಳಿಕೆಗೆ ಇದಕ್ಕೆ ಜ್ಞಾನ ಅಂತಾರೆ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ನಿರಂತರ ಸತ್ಸಂಗ ಬೇಕು ನಮಗೆ. ತನ್ನಲ್ಲಿ ಎಲ್ಲವನ್ನು, ಎಲ್ಲದರಲ್ಲಿ ತನ್ನನ್ನು ಕಾಣುವ ಸರ್ವಾತ್ಮಕ ಸಮಾಧಿ ಅನಿಸ್ಬೋದು. ಏನು ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಎಲ್ಲ ಜೀವಿಗಳಲ್ಲಿ ನಾನು ಅದೇನೆ ಅಂತ. ನನ್ನಲ್ಲೇ ಎಲ್ಲವನ್ನು ಕಾಣುವ, ಅನ್ಯದರಲ್ಲಿ ತನ್ನನ್ನು ಕಾಣುವ. ಬೇರೆ ಏನೂ ಇಲ್ಲ, ನನ್ನ ಹೊರತು ಏನೂ ಇಲ್ಲ, ಎಲ್ಲವೂ ನನ್ನ ಸ್ವರೂಪನ ಅಂತ. ಭೇದ ಇಲ್ಲ. ಅನ್ಯತಾ ತಿಳುವಳಿಕೆ ಹೋಗ್ಬಿಟ್ಟೈತೆ ಅಲ್ಲಿ. ಇನ್ನೊಂದು ಏನೂ ಇಲ್ಲ, ನನ್ನ ಹೊರತು ಎಲ್ಲಿ ಹೋದ್ರೂ ನನ್ನ ಸ್ವರೂಪನ ಅದ. ನನಗೆಲ್ಲ ಒಂದೇ ಕಾಣ್ತಾರ, ಎಲ್ಲಾದ್ರೂ ಅದೇ ಕಾಣ್ತಾರೆ ನೋಡಪ್ಪ. ನಿಮಗೆ ಹೆಂಗೆ ಕಾಣ್ತಾರೆ ನಂಗೆ ಗೊತ್ತಿಲ್ಲ. ಭೇದ ಭಾವ ಹೋಗ್ಬಿಟ್ಟೈತೆ ಅಲ್ಲಿ. ಅಜ್ಞಾನದಿಂದ ಭೇದ ಉಂಟಾಕಿತ್ತು, ನಾವು ಭೇದ ಕಾಣುತ್ತೆ. ಅಜ್ಞಾನವನ್ನು ಕಳ್ಕೊಂಡಾಗ ಭೇದ ಇಲ್ಲ, ಅಲ್ಲಿ ಒಂದಾಗ್ಬಿಡ್ತೈತೆ. ಏಕತ್ವದ ಅನುಭವಕ್ಕೆ ಅಜ್ಞಾನ ಹೋತಂದ್ರೆ ಅವಾಗ ಅವಾಗ ಶೋಕ ಮೋಹ ಇರುವುದಿಲ್ಲ. ಕ ಶೋಕ ಕ ಮೋಹ ಏಕತ್ವಂ ಅನುಪಶ್ಯತಃ ಅಂತ. ಒಂದೇ ಒಂದಂತಹ ಇರುವಿನ ಅನುಭವವನ್ನು ಯಾವ ಪಡ್ಕೋತ ನಾವು ಶೋಕ ಮೋಹಾದಿಗಳನ್ನು ದೂರ ಹೋಗ್ಬಿಡ್ತದೆ. ಎಲ್ಲವೂ ಅವಾಗ ಬ್ರಹ್ಮ ಸ್ವರೂಪ ಅಂತ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೊಂದಿದ ಮ್ಯಾಗಿನ ಮಾತು. ಒಂದಕ್ಕಿಂತ ಪೂರ್ವದಲ್ಲಿ ಅದನ್ನು ಲಾಗು ಮಾಡ್ಕೋಬಹುದು. ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ನಿಷಿದ್ಧ ವ್ಯವಹಾರ ಮಾಡೋರು ಅದ. ಅಡ್ಡದಾರಿ ಹಿಡೋದು, ನಾನು ಬ್ರಹ್ಮ ನೀನು ಮಾಡಿ ಏನಾಕೈತಿ. ತೆರಿ ಬಡ್ದಾಟ್ರೆ ನೀರಿಗೆ ಏನಾಕೈತಿ. ಹಂಗೆ ಹೆಣ್ಣು ಗಂಡು ಏನೋ ಎಲ್ಲ ಬ್ರಹ್ಮ ಸ್ವರೂಪ ಅಲ್ಲ. ನಿಷಿದ್ಧ ವ್ಯವಹಾರ ಮಾಡಿದ್ರೆ ಅದಿಲ್ಲ. ಇಲ್ಲಿ ವ್ಯವಹಾರ ತಕ್ಕಂಗೆ ನಡ್ಕೋ. ಇಲ್ಲಿ ನೀತಿ ನಿಯಮಾದಿಗಳನ್ನು ಪಾಲನೆ ಮಾಡಬೇಕು. ನೀತಿ ಅಂದ್ರೆ ನೀತಿ, ಎಲ್ಲ ಬ್ರಹ್ಮ ಸ್ವರೂಪ ಅಂದ್ರೆ ಏನ್ ಮಾಡಿದ್ದೆಲ್ಲ ಚಂದಾನ. ಜ್ಞಾನಿ ಮೋಹಿಪದ ಅಂದವೇ ಅಲ್ಲ. ಪ್ರಶ್ನೆ ಮಾಡ್ಯಾರ ಅವರು, ಅಂದ ಅಲ್ಲ ಅದ. ಅವನ ಜ್ಞಾನಿ ಏನ್ ಮಾಡ್ತಾನ ಅದ ಚಂದ ಅಂತ. ಅದಿಲ್ಲ, ಅಲ್ಲ ಚಂದ ಅಲ್ಲ ಅಂತ. ಪರಮ ತತ್ವಜ್ಞಾನಿ ಮೋಹಿಪದ ಅಂದವೇ ಅಲ್ಲ. ಅವ್ ಮಾಡಕ್ ಹೋಗುದು, ಅಂಥವೆಲ್ಲ ಮಾಡಕ್ ಹೋಗುದು. ನಾವು ಅಪಾರ್ಥ ಮಾಡ್ಕೋತೇವೆ. ಏನ್ ಹಿಡ್ದು ಅದೇ ಚಂದ ಅಂತ. ಪರೀಕ್ಷೆ ಮಾಡಕ್ ಹಿಡನ್ ಹೇಳೋಣ ಅಂತ. ಅದ್ರ ಹಿಂಗೆಲ್ಲ ನಿಷಿದ್ಧ ವ್ಯವಹಾರ ಮಾಡೋ ಗುರುಗಳ ಮಾತಿಗೆ ಇಲ್ಲ ನಾಲ್ಕು ಅವ್ರು ಏನಂತದ್ದೆಲ್ಲ ಅನ್ಬೇಕ ಅಂತೇಳಿ ಏನ್ ಬೇಕಾದ ಪಾಪ ಅಂತವ ಮುಗ್ಧ ಜನ ಇರ್ತಾರಲ್ಲ, ಸುಲಿಗೆ ಮಾಡ್ತಾರಲ್ಲ. ಹೌದಿಲ್ಲ, ಏನಾರ ಆದಿತ್ವಪ್ಪ ನಮ್ಗ ಹೆದರಿ. ಹೌದಿಲ್ಲ, ಇಂಥವನ್ನ ಹೆದರಿಸ್ಕಾರ ಜನರನ್ನೆಲ್ಲ ಸುಲಿಗೆ ಮಾಡಿ ಅಂಥ ಗುರುಗಳು ಪಾಡ್ಕೊಂಡಿರು. ವ್ಯವಹಾರ ಮಾಡೋರು ಗುರುಗಳು ಏನ್ ಮಾಡಿದ್ರು ನೀನು ಕಲ್ಯಾಣಪ್ಪ, ಉದ್ಧಾರ ಆಕತ್ ನೀನು. ಹೌದಿಲ್ಲ, ಅವ ಹಂಗೆ ಸಿಕ್ಕಂಗವ ಮಾಡ್ತ ಅಂಥ ವ್ಯವಹಾರ ಕೀಳು ಮಟ್ಟಕ್ಕೆ ಅಂದು ಹೇಳಿದನು. ಸಮಾಧಿಯನ್ನು ಹೊಂದಿದಾಗ ಬರ್ತೈತೆ ಅದು. ಸರ್ವಂ ಖಲ್ವಿದಂ ಬ್ರಹ್ಮ, ಬ್ರಹ್ಮಾಕಾರ ವೃತ್ತಿ. ಬ್ರಹ್ಮಾಕಾರ ತಯ ವೃತ್ತಿ, ನಿರ್ವಿಕಾರ ತಯ ಸ್ಥಿತಿ ವೃತ್ತಿ ವಿಸ್ಮರಣ ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ಅದ ಅವನ ಜ್ಞಾನಿ ಗುರುತ. ಸಮಾಧಿ ಹೊಂದಿದಾಗ ಬರ್ತೈತೆ ಅದು ಬ್ರಹ್ಮಾಕಾರ ವೃತ್ತಿ. ಎಲ್ಲವೂ ಬ್ರಹ್ಮ ಸ್ವರೂಪನು. ಸಮಾಧಿ ಹೊಂದಲ್ಲಿ ಬರೀ ಮಾಹಿತಿ ಮಾಡ್ಕೊಂಡು ಎಲ್ಲ ಬ್ರಹ್ಮ ಸ್ವರೂಪ ಅಂದ್ರೆ ಅವ್ಯವಹಾರ ಮಾಡಕತ್ತೆ. ಎಲ್ಲ ಬ್ರಹ್ಮ ಸ್ವರೂಪ ಅಂದ್ರೆ ನಾನು ಬ್ರಹ್ಮ ನೀನು ಬ್ರಹ್ಮ. ಬಕ್ಕಸ್ ಅಂತವ್ರಿಗೆ ಏನ್ ಮಾಡ್ಬೇಕಂತಿದ್ರು ಅವರು, ಬಕ್ಕಸ್ಗಳು ಕಾಶ್ ಬರಿ ಕೊಡ್ರಲಿ ಅವ್ರಿಗೆ. ಅದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ. ಬ್ರಹ್ಮವಾದ ಬಾಚರಿ ಏನಾಕೈತಿ, ಅವಾಗ ನೀನು ಬ್ರಹ್ಮದ ಅಲಿಪ್ತತೆ ಗೊತ್ತಾಕೈತಿ.
ಹ್ಮ್ ಗೊತ್ತಿಲ್ಲ ಮುಂದಿನ ಮಾಡಕ್ ಬಂದು. ಹ್ಮ್ ಅದಕ್ಕೆ ಹಂಗೆ ಮಾಡೋರು ಎಲ್ಲ ಜಗತ್ತು ಎಲ್ಲ ಬ್ರಹ್ಮ ಸ್ವರೂಪ ಅಂತ ವ್ಯವಹಾರ ಮಾಡಿ ಎಲ್ಲರೂ ಬಾಧಪಡಿಸಿ ಬ್ರಹ್ಮ ತೋರ್ಕಿ ಬಾಧಪಡಿಸಿ ಬ್ರಹ್ಮ. ಅದು ತೋರಿಕೆ ಇದ್ದಕ್ಕೂ ಬ್ರಹ್ಮ ಅಲ್ಲ, ಅದನ್ನು ಬಾಧಪಡಿಸಿ ತಿಳುವಳಿಕೆಯಿಂದ ಅಜ್ಞಾನದ ಕಾರ್ಯ ಎಲ್ಲ ಕೈ ಬಿಟ್ಟಾಗ ಅದನ್ನು ಕಳ್ಕೊಂಡಾಗ ಎಲ್ಲವೂ ಬ್ರಹ್ಮಮಯ ಆಗಿ ಕಾಣಿಸ್ತದೆ ನನಗೆ. ಎಲ್ಲವೂ ಬ್ರಹ್ಮ ಸ್ವರೂಪ. ಏನ್ ಒಳಗೆ ಅಜ್ಞಾನವನ್ನು ಇಟ್ಕೊಂಡ ಕಾರಣ ಬ್ರಹ್ಮ ಸ್ವರೂಪ ಅಂತಂದ್ರೆ ಭೇದ ಭಾವ ಇಟ್ಕೊಂಡ ಈ ಶರೀರ ತಾದಾತ್ಮ್ಯ ಭಾವ ಏನದ ನೋಡಿ, ಎಲ್ಲಕ್ಕಿಂತ ಹೆಚ್ಚಿನ ಪಾಪ ಇದು ದುಃಖ. ಅದಕ್ಕೆ ಈ ತೇದಿ ತಾದಾತ್ಮ್ಯ ಭಾವವನ್ನು ಕೈಬಿಡು. ದೇಹ ಭಾವ ನಡೆಯೇ ದುಃಖದ ಕೇಡು ಅಂತ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಎಲ್ಲಿ ಶರೀರದ ಅಲ್ಲಿ ದುಃಖ. ಎಚ್ಚರಿಕೆಯೊಳಗೆ ಹಿಡ್ಕೊಂಡು ಕುಂತಿದ್ದ ಕನಸಿನಾಗಿ ಶರೀರ ಇಲ್ಲ, ಈ ಶರೀರ ದುಃಖ ಅಲ್ಲಿ ಇಲ್ಲ. ಕನಸಿನಂದು ಎಚ್ಚರಿಕೆ ಅಂದು ನಿದ್ದೆ ಒಳಗಿಲ್ಲ. ನಿದ್ದೆ ಒಳಗಿದ್ದೇನೋ ಇಲ್ಲ. ಹೆಂಗಿದ್ದೆ ಅಂದ್ರೆ ಅಲ್ಲಿ ಶರೀರ ಆಗಿದ್ದೇನೆ, ಅಲ್ಲಿ ಹೆಣ್ಣಾಗಿದ್ದೇನೆ, ಗಂಡಾಗಿದ್ದು, ಮುದುಕಾಗಿದ್ದು, ಏನು ಹರಿದವಾಗಿದ್ದು, ಏನು ಹುಡುಗಾಗಿದ್ದು, ಕಾರಾಗಿದ್ದು, ಏನು ಕ್ಯಾಂಪಾಗಿದ್ದು, ಏನಾಗಿದ್ದೆ ಅಲ್ಲಿ? ರೋಗಿ ಇದ್ದು, ನಿರೋಗಿ ಆಗಿದ್ದು, ಇದ್ದೇನ್ರಿ ಆರಾಮಿದ್ನಿ ಅಂತ ಹೇಳಿ ಯಾವುದು ಇಲ್ಲ. ಅಲ್ಲಿ ಶರೀರ ಸಂಬಂಧ ಇಲ್ಲ. ನಿದ್ಯಾಗಿ ಹೆಂಗಿದ್ದು ನೋಡು ಸಂಬಂಧ ಇಲ್ಲಲ್ಲಿ. ಹಂಗೆ ಎಚ್ಚರಿಕೆ ಒಳಗಿದ್ರೆ ಸಂಬಂಧ ಪುಸ್ಕೊಂಡಿರಕ್ಕಲಿ. ಈ ಅಭ್ಯಾಸವನ್ನು ನಾವು ಮಾಡಬೇಕಾಗಿತ್ತು, ನಿರಂತರವಾಗಿ ಇದರ ತಿಳ್ಕೊಬೇಕಾಗಿತ್ತು ಇದ್ರ ಬಗ್ಗೆ. ಅಂದಾಗ ಆರಾಮಿನ ಭಾವದಾಗಿರ ಹಠ ಪ್ರಯತ್ನ ಅದು ಕೆಲಸ ಆಗೋಲ್ಲ. ವಿಶೇಷವಾದಂಥ ಪ್ರಯತ್ನ ಬೇಕು. ಎಕ್ಸ್ಟ್ರಾರ್ಡಿನರಿ ಅಂತಿದ್ರು, ಆರ್ಡಿನರಿ ಕೆಲಸ ಆಗ್ಬಿಡ್ತಾ ಇದೆ. ಎಕ್ಸ್ಟ್ರಾರ್ಡಿನರಿ ಬೇಕಿದೆ. ಎಡೆಬಿಡದೆ ಒಳಗೆ ಅಭ್ಯಾಸ ಇದೆ. ನಾನು ಅದು ನಾನಲ್ಲ. ನನ್ನಿಂದ ಅರಿವಿಸ್ಕೊಳ್ತದೆ ಅಲ್ಲ, ಅದು ನಾ ಯಾಕೆ? ಇವೆಲ್ಲ ಮನ, ಬುದ್ಧಿ, ಚಿತ್ತು, ಅಹಂಕಾರ, ಶರೀರ ಅವು ನಮ್ಮಿಂದ ಅರಿವಿಸ್ಕೊಳ್ತಾವ, ನನಗೆ ಅನ್ಯವಾಗಿದಾವೆ, ಅವು ನಾನಲ್ಲ. ಯಾವಾಗಲೂ ಇದನ್ನು ಎದುರಿಟ್ಟು ಅರಿಯುವಂಥ ಪ್ರಯತ್ನ ನಾವು ಮಾಡಬೇಕಾಗಿ. ಇದೇ ಅಭ್ಯಾಸನ ಮಾಡ್ಕೊಂತ ಇದ್ರೆ ಏನಾರ ಇದು ಗಟ್ಟಿ ಆಕೈತಿ ನೋಡಿ. ಈ ವಿಚಾರ ಆತ್ಮ ವಿಚಾರ ಇಲ್ಲ, ಅದ ನಾನು ಅಂತ ತಿಳ್ಕೊಂಡು ಅದರಾಗ ಮುಳುಗಿ ದುಃಖ ಒಂದು ತಪ್ಪದು. ಅದ್ರ ಅಭಿಮಾನ ಹಿಡ್ಕೊಂಡು ಯಾರು ಏನಂದ್ರು ಹತ್ತದಿಲ್ಲ ನಿನಗೆ. ಅದನ್ನ ಅಲ್ಲ ಅಂತ ಕೈ ಬಿಟ್ರೆ ಹೊಗಳಿಕೆ ತೆಗಳಿಕೆ ಏನು ಹತ್ತದಿಲ್ಲ. ಅವನ್ನ ಅಲ್ಲದಕ್ಕಂತ ಬಿಡು, ನನಗೇನು ಸಂಬಂಧ ಇಲ್ಲ. ಅನುವಲ್ ಬಿಡ, ನನಗೇನಂತಾರೆ. ಯಾರು ಹೊಡೆದ್ರು ನನಗೇನು ಆಗಿಲ್ಲ ಬಿಡು ಅಂತ ಅನ್ಬೇಕಾದ್ರೆ ಭಾವ ಬರ್ತತೇನೆ ಹೇಗ್ರಿ ಅಂದ್ರೆ ಬ್ರಹ್ಮನ ಅಲಿಪ್ತತೆ ಗೊತ್ತಾಗತ್ತೆ. ನಾನು ಅಲ್ಲದಕ್ಕೆ ಆಗಿತ್ತು ಕೂಡ ನನ್ನಲ್ಲಿ ಏನು ಇಲ್ಲ ಇಲ್ಲ ಅನ್ನೋ ಭಾವ, ಆ ಸಮಾಧಿಯನ್ನು ಒಂದು ಖಾತ್ರಿ ಮಾಡ್ಕೊಂಡ ಬರ್ತೈತೆ. ಬರೀ ಮಾತಿನ ಜ್ಞಾನದಿಂದ ಎಲ್ಲ ಬ್ರಹ್ಮ ಸ್ವರೂಪ ಅಂದ್ರೆ ಆತ್ಮ ಸಾಕ್ಷಾತ್ಕಾರನ ಎಲ್ಲಕ್ಕಿಂತ ಹೆಚ್ಚಿನ ಸದ್ಗುಣ ಅಂತ. ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಂಡು ನಿನ್ನ ಎಚ್ಚರಿಕೆಯನ್ನು ಮಾಡ್ಕೊ. ನೀನು ಯಾರಿದ್ದಿ, ನಾನೇ ದೇವರಿದ್ದೇನೆ ಅನ್ನುವಂಥ ತಿಳುವಳಿಕೆ ಎಲ್ಲಕ್ಕಿಂತ ಹೆಚ್ಚಿನ ಸದ್ಗುಣ ಅದ. ನಾನೇ ದೇವರಿದ್ದೇನೆ ಅನ್ನೋ ತಿಳ್ಕೊ. ಅದೇ ಪಾಪ. ಅದನ್ನು ಮರ್ತದ ದೊಡ್ಡ ಪಾಪನೇನು. ದೇಹ ತಾದಾತ್ಮ್ಯ ಭಾವನ ಎಲ್ಲ ದುರ್ಗುಣಗಳು ಬಂದ್ರ ಸಂಬಂಧ ನಿನ್ನನ್ನು ನೀ ಕೈ ಬಿಟ್ಟದಕ್ಕೆ ಬರ್ತ. ನಿನ್ನ ಭಾವದಾಗಿದ್ದಾಗ, ಆತ್ಮಭಾವದೊಳಗಿದ್ದಾಗ ಎಲ್ಲ ಸದ್ಗುಣಗಳು ತಾನೇ ಬರ್ತಾವ. ಕೋಟಿ ವರ್ಷಗಟ್ಟಲೆ ಇರುವಂತ ಕತ್ತಲೆಯನ್ನೇ ದೀಪವನ್ನು ಒಯ್ದಾಗ ಅದು ಹೆಂಗೆ ಹೋಗಡಿ ಹೋಗ್ತೈತಿ. ಹಂಗೆ ಜನ್ಮ ಜನ್ಮಾಂತರ ಇರುವಂತ ಅಜ್ಞಾನ, ನಮ್ಮ ಬಗ್ಗೆ ಇದ್ದ ಅಜ್ಞಾನ, ನಮ್ಮ ಸ್ವರೂಪದ ಜ್ಞಾನದಿಂದ ಇದೆಲ್ಲ ನಾಶ ಆಗ್ತದೆ. ಕತ್ತಲೆ ಬೆಳಕು ಹೋದ ಕೂಡಲೇ ಹೆಂಗೆ ಹೋಗ್ತೈತಿ, ತಡನ ಆಗೋದಿಲ್ಲ. ಬೆಳಕಾಗ್ಬಿಡದ ಕತ್ತಲೆ ಹೆಂಗೆ ಕಾಲು ತೆಗಿಲಿಕ್ಕೆ ಹತ್ತೈತಿ. ಹಂಗೆ ಜ್ಞಾನ ಉದಯ ಆಗಕತ್ತಿದೆ ಅಂದ್ರೆ ಅಜ್ಞಾನ ಹೋಗ್ಬಿಡ್ತೈತಿ. ಅಜ್ಞಾನ ಇಲ್ಲ ಇಲ್ಲ. ಯಾರಿಗೆ ಅಜ್ಞಾನ ಪ್ರಶ್ನೆ ಬರ್ತದೆ. ನಿನ್ನಲ್ಲಿ ಇಲ್ಲ ಇಲ್ಲಲ್ಲ ಅಜ್ಞಾನ. ನೀ ಯಾರು? ಅಜ್ಞಾನವನ್ನು ನೀ ತಿಳಿಯವ. ನಿನ್ನಲ್ಲಿ ಅಜ್ಞಾನ ಇಲ್ಲ ನಿನಗೆ. ಈ ತಿಳುವಳಿಕೆ ನಮಗೆ ಗಟ್ಟಿ ಆಗ್ಬೇಕಾಗಿ ನಾವು ಮರ್ತು ಬಿಡ್ತೀವಿ. ಮರ್ತು ನಾನು ಅಜ್ಞಾನ ಇದೆ ಅಂತ ತಿಳ್ಕೊಂಡು ಅಜ್ಞಾನದಗಿನ ಕಾರ್ಯದೊಳಗೆ ತೊಡಗಿ ಬಿಡ್ತೀವಿ. ಅಂದಲ್ಲೇ ದುಃಖ ಶುರುವಾಗ್ತೈತಿ.
ಈ ಆಶಾನ ಎಲ್ಲ ನಮ್ಮನ್ನು ಮರೆಸ್ತತಿ. ಇದೆಲ್ಲ ಮಾಯೆ ಮರಿ ಅಂತಾರೆ ಇದಕ್ಕೆ. ಆಶಾಕನ ಮಾಯಾದ ಮರಿ ಇದೆ. ಏನು ವಿಷಯದ ಆಶಯ ಏನೈತಲ್ಲ ಅದು ಮಾಯ, ಅಜ್ಞಾನದಿಂದ ಉಂಟಾಗೈತೆ. ಏನು ಸೂರ್ಯ ಉದಯ ಆಗ್ಲಿಕ್ಕೆ ಹತ್ತಿ ಅಂದ್ರೆ ಕತ್ತಲಿ ಹೆಂಗೆ ಕಾಲು ತೆಗಿಲಿಕ್ಕೆ ಹತ್ತೈತೆ, ಹಂಗೆ ವಿವೇಕ ಉದಯ ಅದಕ್ಕಂದ್ರೆ ಇದು ಅಜ್ಞಾನವೆಂಬ ಕತ್ತಲೆ ಕಾಲು ತೆಗಿಲಿಕ್ಕೆ ಹತ್ತದ. ಉಳಿದನೇ ಇಲ್ಲ ಅದು. ಏನು ಶರೀರ ಪ್ರಾರಬ್ಧ ಪ್ರಕಾರ ಎಲ್ಲಾರ ಯಾಕಿರುವಲ್ಲ. ಪಾಯ್ಕಾಣಿ ದಂಡಿ ಮ್ಯಾಗಾರ ಕೂಡ್ಬೋದು ಅಥವಾ ಅರಮನೆಯಾಗಾರ ಇರ್ಬೋದು. ಮನಸ್ಸು ಮಾತ್ರ ನಮ್ಮ ಮೂಲ ಉಗಮ ಸ್ಥಾನದೊಳಗೆ ಕೂಡ್ಬೇಕು ನೋಡಿ. ಶರೀರ ಪ್ರಾರಬ್ಧ ಅದ. ಏನು ಅಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ಅಂತ ಏನಂತೇವಲ್ಲ, ಹಂಗಾಗೋದಲ್ಲ. ಪ್ರಾರಬ್ಧ ಪ್ರಕಾರ ಅದು ಎಲ್ಲೆಲ್ಲಿ ಇರಬೇಕು, ಎಲ್ಲೆಲ್ಲಿ ತಿನ್ಬೇಕು, ಎಲ್ಲೆಲ್ಲಿ ಬೀಳ್ಬೇಕು, ಅದು ಮೊದಲ ಲಿಖಿತ ಐತಿ. ಏನದು ಅಲ್ಲೇ ಹೋಗ್ಬೇಕದು. ಇವತ್ತು ನೀನು ಅನ್ನದ ಭಾಗ ಅಲ್ಲೇ ಐತೆ ಅಂದ್ರೆ ಅಲ್ಲಿ ಹೋಗೇ ತಿನ್ಬೇಕು ನೀನು. ಏನು ಇಲ್ಲ ಅಂದ್ರೆ ನೀ ಮಾಡಿದ ಅಡಿಗೆ ನಿನಗೆ ಬಾಯಾಗ ಬೀಳುದಿಲ್ಲ, ತಾನಾಗೆ ಮಾಡ್ಕೊಂಡಿರ್ತೈತಿ. ಏನಾರು ಬಂದು ಅಲ್ಲಿ ಹೋಗಿ ತಿಂತೈತಿ. ಇದನ್ನ ಯಾರು ತಿಂತಾರೆ? ಹೌದಿಲ್ಲ? ನೋಡ್ರಿ ನೀವು ಬೇಕಾದ್ರೆ ಋಣ ಅದ ಎಳ್ಕೊಂಡು ಹೋಗ್ತೈತಿ ನಿನಗೆ. ಏನು ಬೇರೆ ದೇಶದಾಗಿನ ಪಕ್ಷಿ ಇಲ್ಲಿ ಬಂದ ಅದ್ರ ಕಾಳಿಂದ ಏನಾಯ್ತಾ ಇಲ್ಲಿ ಬಂದ ತಿನ್ಬೇಕದ. ಪಕ್ಷಿ ಆತಿ ಮನುಷ್ಯರೇ ಆತಿ, ಋಣ ಸಂಬಂಧದಿಂದ ಅವೆಲ್ಲ ಆಯ್ತು. ಋಣಾನು ಸಂಬಂಧದಿಂದ ಎಲ್ಲ ಕೂಡೈತಿ ಮಾಡಿದೆ. ಋಣ ಸಂಬಂಧ ತಪ್ಪಿತಂದ್ರೆ ಹೋಗಿಬಿಡ್ತಾವಲ್ಲ. ಏನು ಅದ್ರ ಒಂದು ಬದಲು ಮಾಡೋಕ್ಕಾಗೋದು. ಹೆಂಗಾರ ಯಾಕಿರುವಲ್ದಾಕ ನಿನ್ನ ಕೆಲಸ ನಿಮ್ಮ ಮೊದಲು ಮಾಡ್ಕೊ. ಶರೀರ ಎಲ್ಲಾರ ಯಾಕಿರುವಲ್ಲ. ನಾನು ಅವ್ರಂಗ ಆಗುದಿಲ್ಲ ಅದಂಗೆ. ಯಾಕ್ರಿ ಒಬ್ರಂಗ ಒಬ್ಬರ ಶರೀರದ ಪ್ರಾರಬ್ಧ ಭಿನ್ನ ಭಿನ್ನ ಮಾಡೈತಿ. ನೋಡಿ ಎಷ್ಟು ಮಂದಿ ಮಹಾತ್ಮರಾಗ್ಯಾರ, ಎಲ್ಲರೂ ಒಂದ ನೋಡಿ ಪ್ರಾರಬ್ಧ ವೈಚಿತ್ರ ಭಿನ್ನ ಭಿನ್ನ. ಒಬ್ಬ ಗೃಹಸ್ಥರು ಅದಾರ, ಒಬ್ಬೊಬ್ರು ಸನ್ಯಾಸಿಗಳದಾರ, ಹೌದಿಲ್ಲ? ಒಬ್ರು ಕರ್ಮದ ವ್ಯವಹಾರದಾಗ ತೊಡಗ್ಯಾರ, ಹೌದಿಲ್ಲ? ಆದ್ರೆ ಎಲ್ಲರಿಗೂ ಜ್ಞಾನ ಒಂದೇ ಇರ್ತೈತಿ. ಅದು ಪ್ರಾರಬ್ಧ ವೈಚಿತ್ರದಿಂದ ಜನಕ ರಾಮ ರಾಜ ಇದ್ರು, ಹೌದಿಲ್ಲ? ವಶಿಷ್ಠ ಕರ್ಮ ಕರ್ತಾಚ ನಾರದ ಗಾನಲೋಲಸ್ತು ಹನುಮಾನ್ ದೂತಃ ದತ್ತಾತ್ರೇಯ ಉನ್ಮಸ್ತತೋ ಪಂಚಾಯಿತಿ ಜ್ಞಾನ ಸಮ್ಮತಃ. ಎಲ್ಲರಿಗೂ ಜ್ಞಾನ ಒಂದೇ. ಅದು ಬೇರೆ ಬೇರೆ ಇಲ್ಲ. ಪ್ರಾರಬ್ಧ ವೈಚಿತ್ರದಿಂದ ಅವ್ರು ಹಂಗಾದ್ರು ಅದನ್ನ ನೋಡಕ್ ಹೋಗ್ಬೇಡ, ಹೊರಗಿನ ಪ್ರಾರಬ್ಧ. ಅದಕ್ಕೆ ಅವರು ಅದಾರು ಇಲ್ಲಿ ಅದನ್ನ ನೋಡಕ್, ಅವ್ರ ಜಾತಿ ನೋಡಕ್ ಹೋಗ್ಬೇಡ, ಅವ್ರ ಮೂಲ ಹೆಂಗ ಇಲ್ಲಿಂದ ಅದನ್ನ ನೋಡಕ್ ಹೋಗ್ಬೇಡ, ಶರೀರದ ನೋಡಕ್ ಹೋಗ್ಬೇಡ. ಅಲ್ಲಿ ಜ್ಞಾನವನ್ನು ನೋಡು. ಏನು ಎಲ್ಲೇ ಇರಲಿ ಅದು, ಯಾವುದೇ ಜಾತಿಯವ ಇರಲಿ, ಅವನ ಜ್ಞಾನ ಅವನಲ್ಲಿ ಇತ್ತು ಅಂತಂದ್ರೆ ಅವನ ಜನ್ಮ ಜನ್ಮಾಂತರ ದಾಸನ ಅನ್ನುವಂಥ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳಿದ್ದ. ಯಶ ಕಶ್ಯ ವರ್ಣಶ್ಯ ಚ ಜ್ಞಾನಂ ದಾಸೋ ಅಹಂ ಭವಿ ಜನ್ಮನಿ ಜನ್ಮನಿ ಅಂತ. ಯಾವುದೇ ಜಾತಿ ಅವನಿರಲಿ, ಅವನಲ್ಲಿ ಜ್ಞಾನ ಆಗೈತೆ ಅಂದ್ರೆ ಸಣ್ಣವಿರಲಿ ಅವನು ದೊಡ್ಡವಿರಲಿ, ಜ್ಞಾನ ಪ್ರಕಟ ಆಗೈತೆ ಅಂದ್ರೆ ಅವನು ಜನ್ಮ ಜನ್ಮಾಂತರ ದಾಸನ ಅನ್ನುವಂಥ ಶ್ರೀಕೃಷ್ಣ ಪರಮಾತ್ಮ ಅಂಥವ್ರು ದುರ್ಲಭ. ಜ್ಞಾನಿಗಳ ಸಿಗುವುದು ಬಹಳ ದುರ್ಲಭ. ಯಾವುದೇ ಜಾತಿ ಇರಲ್ಲ. ಅದಕ್ಕೆ ಋಷಿಗಳ ಮೂಲ ನೋಡ್ತಾರೆ. ನದಿಗಳ ಮೂಲ ಋಷಿಗಳ ಮೂಲ ನೋಡಬಾರ್ದು. ಅವಾಗ ಶರೀರ ಜಾತಿ ನೋಡಕ್ ಹೊಂಟೀನಿ. ಅವಾಗ ಜ್ಞಾನಿಗೆ ಕುಲವಿಲ್ಲ, ಜ್ಞಾನಿಗೆ ಛಲವಿಲ್ಲ, ಯೋಗಿ ತೊಲೆಕಂಬಗಳಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊಲಿಗೇರಿಲ್ಲ ಅಂತ ಸರ್ವಜ್ಞ. ಯಾವ ಇಲ್ಲದ ಕಲ್ಪಿಸ್ಕೊಂಡು ಜಾತಿ ನಮ್ಮ ಜಾತಿ ಅವನು ಬೇಕು. ನಾವು ಅದ್ರ ಜ್ಞಾನ ಇದ್ದಾವ ಬೇಕಲ್ಲ. ಅದಾನ ನಿಮ್ಮ ಜಾತಿ ಒಳಗೆ ಅಂತವ, ಅದಿಲ್ಲ? ಆ ಜಾತಿ ಅವನು ಅಲ್ಲಿ ಜ್ಞಾನ ಐತಿ. ಯಾಕ್ರಿ ಗೋವಿಂದ ಭಟ್ರನ್ನ ಗುರುಗಳನ್ನ ಯಾಕೆ ಮಾಡ್ಕೊಂಡು ಮುಸ್ಲಿಮರನ್ನ ಬಿಟ್ಟು ಅವ ಶರೀಫ ಯಾಕ್ರಿ? ಅಲ್ಲಿ ಜ್ಞಾನ ಉದಯ ಆಗೈತಿ. ಅವ್ರು ನಾವು ಮುಸ್ಲಿಂ ಅಂತ ನಾವು ತಿಳ್ಕೊಳ್ಳಿಲ್ಲ, ಬ್ರಾಹ್ಮಣರು ಅಂತೂ ತಿಳ್ಕೊಳ್ಳಿಲ್ಲ. ಹೌದಿಲ್ಲ? ಜಾತಿ ನೋಡೋಕೆ ನಮ್ಮ ಜಾತಿ ಅವ ನಿಮ್ಮ ಜಾತಿ ಆಗೋಣ ಆಗ್ಲಿಂಗಪ್ಪ ಅಂತಿದ್ದ. ಜಾತಿ ತಗೊಂಡು ಜಾತಿ ಕುಲಗೋತ್ರ ದೂರಗಮ, ಭಾಳ ದೂರ ಇದು. ಜ್ಞಾನ ಮಾಡ್ಕೋಬೇಕು ನಾವು. ಜಾತಿ ಇದ್ರಾಗ ಸಿಕ್ಕೊಂಡು ಒದ್ದಾಡಕ್ಕೆ ಹೋದ್ರೆ ಆ ಸಂಕುಚಿತ ದೃಷ್ಟಿ ಅದ. ನೀನು ಒಂದು ಸೀಮಿತ ಇದ್ರಾಗ ನಿನ್ನನ್ನು ಅಲ್ಲೇ ಸಿಕ್ಕೊಂಡು ಮುಂದೆ ಕಡೆಗೆ ಬರ್ಲಂಗೆ ಮಾಡ್ತಾರೆ. ಅದರಿಂದ ಹೊರಗೆ ಬಾ. ಜಾತಿ ಇದರಿಂದ ಅದು ಬಂಧನದಾಗ ಸಿಕ್ಕೊಂಡು ಒದ್ದಾಡಿದಂಗೆ ನೀನು. ಏನು
ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ ಅದಕ್ಕೆ ಹೇಳ್ಯಾರ ನಿಜಗುಣಾರಿ ಕೂಡ. ಯಾವುದೇ ಜಾತಿ ವರ್ಗ ಸಂಪ್ರದಾಯ ಅದನ್ನು ತಗೊಂಡು ತಲೆಯಾಗ ಹಾಕೋಕ್ ಹೋಗ್ಬೇಡ, ತೆಗೆದೋಗ್ಯಾರ. ನೀ ಸ್ವತಂತ್ರ ವಿಚಾರ ಮಾಡಿ ಅದನ್ನು ಒಂದು ಕೆಲಸದ ಮಾಡಿ. ಮನಸ್ಸು ಎತ್ತು ಹೋಗದಂಗ ತನ್ನ ಇರುವಿನ ಕಡೆ ಎಲ್ಲ ಅಷ್ಟು ಕೊಟ್ಟಿರ್ಬೇಕು ನೋಡೋದು. ಶರೀರ ಎಲ್ಲಾರ ಹಾಕಿರುವಲ್ಲೆ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನು ಬರುದು ಬರ್ತಿರ್ತೈತಿ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಚಿಂತಿಸದಿರು ಸುಖ ದುಃಖದೆಡೆಯಳು ನೀ ನಿಂತು ತಿಳಿದ ಬೆಳಕೆಲೇ ಜೀವನೇ ಅಂತ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವಾದಕ್ಕಿಲ್ಲ. ಬಿಟ್ಟು ಬಾನ ಹೆಂಗ ತಕ್ಕೊಳ್ಳಿಕ್ಕೆ ಬರುದಿಲ್ಲ ಹಂಗ ಮಾಡಿಬಿಟ್ಟಿ ಕರ್ಮವನ್ನ, ಅದ್ರ ಫಲ ಅದು ಕೊಡಾಕೈತಿ ಬಿಡ್ತೈತಿ. ಇನ್ನ ಮ್ಯಾಗ ಏನ್ ಮಾಡ್ಕೋತಿ ನೋಡ ಅದು ಮುಂದೆ ಬರ್ತೈತಿ. ಈಗೇನು ಉಂತಿಯಲ್ಲ ಅದು ಹಿಂದೆ ಮಾಡಿದ್ದ, ಅದನ್ನ ಏನು ಮಾಡಕ್ಕಾಗೋದು. ನೀನುಂಬದೆ ನಿಮ್ಮಪ್ಪನುಂಬನೆ ಅಂತ ನೀ ಏನ್ ಮಾಡಿದ್ರು ಅದನ್ನ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಉಂಡ ತೀರ್ಸು ಏನ್ ಅದು ಗಡ್ಸೇ ತೀರ್ತೈತಿ ಮಾಡಿದ ಕರ್ಮವನ್ನು. ಯಾರ ಮಾಫ್ ಮಾಡೋರು ಅದಾರ ಅಂತ ಹೇಳಿದ್ವಿ. ಎಲ್ಲಿ ಪರ ಹೊಕ್ಕಿ ಮುಗುಳು ಹೊಡೆದೊಕ್ಕಿ ಏನ್ ಬಲ ಐತೆ ಅಂತ ತಿಳ್ಕೊಂಡು ಮಾಡ್ತೀವಿ. ಮಾಡಬೇಡ ತಮ್ಮ, ಅದನ್ನ ಫಲ ಉಂಡ ತೀರ್ಬೇಕು. ಅದು ಗಡ್ಸೇ ತೀರ್ತೈತಿ. ನೀ ಎಷ್ಟ ಕಾಲ ಗತಿಸಿದ್ರು ಅದು ಬಿಡೋದಿಲ್ಲ ನೀನು. ಏನ್ ಕಲ್ಪಕೋಟಿ ಶತೈರಪಿಹಿ, ಎಷ್ಟು ಕಲ್ಪಕೋಟಿ ನಿನಗಳ ಅದನ್ನ ತಪ್ಪಿಸ್ಕೋತೇನಂದ್ರು ಸಾಧ್ಯನೇ ಇಲ್ಲ. ನೀವು ಉಂಡ ತೀರ್ಸು. ಬೆನ್ನ ಹತ್ತಿ ಕಾಡ್ತೈತಿ, ಹುಡುಕ್ಯಾಡ್ಕೊಂಡು ನಿನಗೆ ಬರ್ತೈತಿ ಅದ್ ಮಾಡಿದ ಕರ್ಮ. ಅದಕ್ಕಂತ ಒಳ್ಳೇದನ್ನ ಮಾಡುವಂತ ಅದು ನಿನಗೆ ಹುಡುಕ್ಯಾ ಒಳ್ಳೇದು ಮಾಡ್ತೈತಿ. ಶರೀರವನ್ನು ಪ್ರಾರಬ್ಧ ಜೋಪಾನ ಮಾಡ್ತದೆ ಅಂತ ತಿಳ್ಕೊ ಧೈರ್ಯ ತಾಳು. ಧೈರ್ಯ ತಾಳಿ ಮೊದಲು ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆನ ಕಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನವನ್ನು ಮಾಡು. ಹೆಂಗೆ ಮಾಡೋದಪ್ಪ ಏನು ಚಿಂತೆ ಮಾಡಕ್ ಹೋಗ್ಬೇಡ. ಶರೀರ ಪ್ರಾರಬ್ಧ ಇದ್ದಂಗೆ ನಡೆದಿದೆ. ನೀ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹಾರೈಸ್ಕೊಂಡು ಕುಂಟಾಕ್ ಹೋಗ್ಬೇಡ. ಅದು ಹೆಂಗಾರ ಅದು ಉಳಿದೋ ಇಲ್ಲಲ್ಲ. ನಿನ್ನ ಕೆಲಸದಾಗ ನೀ ಇದ್ದೆ ಅಂದ್ರೆ ಅದು ಹೆಂಗೆ ನಡೆದ್ರು ಬರಬ್ಬರಿ ಅನಿಸ್ತತಿ. ಯಾವಾಗಲೂ ನಿನ್ನ ಸ್ವರೂಪ ಚಿಂತನದ ಅಭ್ಯಾಸದಾಗ ನೀನು ತೊಡಗಿದೆ ಅಂದ್ರೆ ಶರೀರದ ಆಗುಗಳ ಕಡೆ ಗಮನನೂ ಹೋಗುದಿಲ್ಲ. ಅದನ್ನು ತಗೊಂಡು ಏನು ಮಾಡ್ಬೇಕು. ಶರೀರಕ್ಕೆ ಸಂಬಂಧ ಅದು, ನಿನಗೇನು ಸಂಬಂಧ. ಯಾವ ಕರ್ಮಗಳು ನಿನಗೆ ಸಂಬಂಧ ತಪ್ಪಿ ಹೋಗ್ಬಿಡ್ತೈತಿ. ನಿನ್ನ ನಿಜದ ಎತ್ತರ ನಿನಗಾತಂದ್ರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮಗಳ ಸಂಬಂಧ ಎಲ್ಲ ಹೋಗ್ಬಿಡ್ತೈತಿ. ಜ್ಞಾನಾಗ್ನಿ ಯಾವ ಜ್ಞಾನ? ನಿನ್ನ ಜ್ಞಾನ ನಿನಗಾತಂದ್ರೆ ಸರ್ವ ಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಅರ್ಜುನ ಎಲ್ಲಾ ಕರ್ಮಗಳನ್ನು ನಾಶ ಆಗುತ್ತೆ ನಿನ್ನನ್ನು ನೀ ತಿಳಿದ ಮ್ಯಾಗ ನೀ ಯಾರಿದ್ದೀಯ ಅನ್ನೋದು. ನಿಜವನ್ನರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ. ಯಾವ ಬರೋದ್ರ ಸಂಬಂಧ ಎಲ್ಲ ತಪ್ಪಿ ಬಿಡ್ತಾವ. ಅದಕ್ಕೆ ನಿಮ್ಮ ನಿಜದ ಎಚ್ಚರಿಕೆಯನ್ನು ಮೊದಲು ಮಾಡ್ಕೊ. ಪ್ರಾರಬ್ಧ ಪ್ರಕಾರ ನಡೀತೈತೆ ಅದು ಶರೀರದ ಚರಿತಾರ್ಥ, ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಅದ್ರ ಅವಸಾನ ಕಾಲ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ನಡೀತೈತಿ, ಎಲ್ಲ ಬಿದ್ದು ಹೋಗ್ತೈತಿ. ಎಲ್ಲಾರ ಬೀಳೋದು ಹೌದಿಲ್ಲ. ಅಲ್ಲೇ ಬೀಳ್ಬೇಕು ಇಲ್ಲೇ ಬೀಳ್ಬೇಕು ಅಂತ ನಾವು ಮುಂದಿರ್ತವ್ರು ಅದನ್ನ ಹುಗ್ಯಾಕ ಕುಣಿ ತಯಾರು ಮಾಡ್ಕೊಂಡಿರ್ತಾರ. ಸಾಮಾನ್ಯ ಜನರು ಯಾರ ಮಾಡ್ಕೊಂತಾರನ್ರಿ ಮುಂದಿರ್ತ ಇವು ಸಾಧು ಸನ್ಯಾಸಿಗಳನ್ನ ಅವ್ರು ಕೆಟ್ಟ ಆಸೆ ಬರ್ತಾರೆ. ಇದು ನಾಂದಂತ ತಿಳುವಳಿಕೆ ಮಾಡಿ ಎಷ್ಟು ಹೇಳಿ ಕೇಳಿ ಅವು ಮತ್ತೆ ನಾಂದಿದ್ದು ಅಂತ ತಿಳ್ಕೊಂಡು ಹೆಣ ಹುಗ್ಯಾಕ ಮುಂದಿರ್ತಾರೆ. ಯಾರು ಮಾಡ್ಕೊಂಡಾರನ ಹಿಂದಿನ ಮಹಾತ್ಮರೆಲ್ಲ. ಅಕ್ಕಮಹಾದೇವಿ ಏನಾರ ನಾನು ಹೋಗಿರಿ ಅಂತ ಎಲ್ಲಾರು ಹೇಳಿದ್ಲನ ಆಕಿ? ಆಲಂ ಪ್ರಭುಗಳು ಹೇಳಿದ್ರನ ಯಾಕ್ರಿ ನಾನು ಇದನ್ನ ಮಾಡ್ರಿ, ನಾನು ಇದನ್ನ ಇಲ್ಲೇ ದಪ್ಪನ್ ಮಾಡ್ರಿ ಅಂತ. ಅದ ನಾನು ತಿಳ್ಬೇಕಿತ್ತು. ನಾವು ಪಂಚಭೂತಾದಿಗಳಲ್ಲಿ ವಿಲೀನಾಗಿ ಹೋಗ್ಬೇಕು. ಎಲ್ಲಿ ಇದ್ರು ಅದು ಪಂಚಭೂತಾದಿಗಳಿಗೆ ಹರಿದು ಹಂಚಿ ಹೋಗ್ತದೆ. ಗಾಳಿದ ಗಾಳಿಗೆ, ನೀರಿನ ನೀರಿಗೆ, ಮಣ್ಣಿನ ಮಣ್ಣಿಗೆ. ಅದಿಲ್ಲ ವಾಯು ವ್ಯರ್ಥ ಹೋಗ್ಬಿಡ್ತದೆ ಪಂಚಭೂತಾದಿಗಳು. ಅದಿಲ್ಲ ಅದ್ರ ಬಗ್ಗೆ ಇದನ್ನು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಎಲ್ಲಾರ ಯಾಕೆ ಹೋಗಲ್ಲ. ಅಲ್ಲಿ ಹೋಗಿಬೇಕು ಇಲ್ಲಿ ಹೋಗ್ಬೇಕು. ಆ ಶರೀರ ತಗೊಂಡು ಏನ್ ಮಾಡವ? ಅದಿಲ್ಲ ಶರೀರ ಹಿಡ್ಕೊಂಡು ಅದನ್ನ ಮಾಡ್ಕೊಂತ ಕುಂತ ಜ್ಞಾನ ಆಗುದಿಲ್ಲ. ಗದ್ದಿಗೆ ಕಟ್ಕೊಂಡು ಗೊಂಬಿ ಇಟ್ಕೊಂಡು ಕುಂತ ಏನಕ್ಕೆ ಆ ವಿಷಯ ಸಂಗ್ರಹ ಮಾಡೋದು ನಿನ್ಗೆ? ಮಹಾತ್ಮರ ಗದ್ದಿಗೆಯಲ್ಲಿ ಒಂದ್ ಎಲ್ಲಾರು ಬರ್ಬೇಕಾದ್ರೆ ವಿಷಯ ಸಂಗ್ರಹ ಮಾಡ್ಕೊಂಡು ಚೈನಿ ಹೊಡ್ಕೊಂಡು ತಗೊಂಡ್ರು. ಇದಕ್ಕೆ ಮಾಡಿ ಹೌದಿಲ್ಲ. ಎಲ್ಲ ಬೆರಕಿ ಬುದ್ಧಿಯವ್ರು ಮಾಡಿದ ಕಸಬ.
ಸಿಟ್ಟು ಬರ್ತೈತಿ ಹೇಳಿದ್ರೆ, ಹೌದಿಲ್ಲ? ಅದನ್ನ ಮಾಡ್ಕೊಂತ ಕುಂತೀವಿ. ಈ ಹೇಳಿದ್ದ ಜ್ಞಾನ ಆಕೈತೇನ? ಬರೀ ಅದನ್ನ ಮಾಡ್ಕೊಂತ ಕುಂತೈತಿ. ಅದನ್ನ ಮಾಡಿ ಅದ್ರ ಒಂದು ಪೂಜಾರಿ ಮಾಡ್ಕೊಂಡು ಅದನ್ನ ಬಿಡಿಸಿಬಿಟ್ರೆ ಇಲ್ಲ, ಸೂರ್ಯ ಬಂದಾಗ ಅದನ್ನ ಕೈ ಬಿಟ್ಟು ಬಿಡಿಸ್ಬಿಟ್ರ ಅದ. ಅವ್ ಕಾಯಿ ಹಿಡಿದು ಗದ್ದ ಹಿಡಿಸೋದು, ರೊಕ್ಕ ಇಸ್ಕೊದು, ಗದ್ದ ಹಿಡಿಸಿದ, ಅದ ಹಾಕಿಬಿಡೋದ ನಂದು ಬಂದ್ ಮಾಡಿಬಿಟ್ರಂತವೆಲ್ಲ ಮಾಡಕ್ ಹೋಗ್ಬಿಡ. ಏನ್ ಮಾಡ ಸ್ಮಾರಕ ಆ ರೂಪದಿಂದ ಬಂದ ನಮಗೆ ಅದನ್ನ ಎಚ್ಚರಿಕೆ ಕೊಟ್ಟಾರ. ನೆನಪಿಗೆ ಎಷ್ಟ ಅವರು ಏನ್ ಅದಕ್ಕೆ ಹೋಗಿ ಕೇಳ್ಬೇಕಾಗಿತ್ತು, ಇಲ್ಲಿ ಯಾಕೆ ಬಂದಿ ಅಂತಿದ್ರು. ಅಲ್ಲೇ ಹೋಗಂಗಾರ ಗದ್ದಿಗೆ ಹೇಳ್ತೈತೆ ನಿನ್ಗೆ ಶ್ರುತಿ ಏನ್ ಹೇಳ್ತೈತೆ? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತ್ ಸಮಿತ್ಪಾನ. ಯಾರು ಅದನ್ನ ಅನುಭವ ಮಾಡ್ಕೊಂಡಿರ್ತಾರ, ಶ್ರೋತ್ರಿಯ ಬ್ರಹ್ಮನಿಷ್ಠ ಅಲ್ಲಿ ಹೋಗಿ ಅಲ್ಲಿ ವಿನಯಾದಿ ಗುಣಗಳಿಂದ ನಡ್ಕೊಂಡಿದ್ದ ಸಮಸ್ಯೆಗಳನ್ನು ಪರಿಹರಿಸ್ಬೋದು. ಗದ್ದಿಗೆಗೆ ಹೋಗಿ ನಡ್ಕೊ ಅಂತ ಹೇಳಿಲ್ಲ ಶ್ರುತಿ. ನಾವು ಜೀವಂತ ಇದ್ದಾಗ ಯಾರು ಸನಿಯಕ್ಕೆ ಬರಲಿಲ್ಲ. ಯಾಕ್ರಿ? ಶರೀರ ಬಿಟ್ಟ ಮ್ಯಾಗ ಅದಕ್ಕೂ ನಡ್ಕೊಂಡೆ, ಫೋಟೋ ಇಟ್ಕೊಂಡು ಕೂತ್ನೆ ಬರ್ತಾನೆ. ಅಲ್ಲ, ಸಾಮಾನ್ಯ ಜನರಿಗೆ ವಿಶೇಷವಾದಂಥ ತಿಳುವಳಿಕೆ ಅಂದ್ರೆ ಇದು ಬೇಕು. ಏನ್ ಪಕ್ಕಾ ಭಕ್ತಿ ಬೇಕು, ಏನು ಕಚ್ಚಾ ಭಕ್ತಿ ಬೇಕು ನಿಮಗೆ? ಯಾಕ್ರಿ? ಕಚ್ಚಾ ಭಕ್ತಿ ಅದ, ಪಕ್ಕಾ ಭಕ್ತಿ ಅಲ್ಲ ಅದು, ಹೌದಲ್ಲ? ಪಕ್ಕಾ ಭಕ್ತಿ ಅಂದ್ರೆ ಇರುವಿನ ಅನುಸಂಧಾನ ಯಾವಾಗಲೂ ಇದ್ದದ್ದು. ಅದು ನಡಬರ್ಕ ತೂರೇ ಹೋಗೈತೆ ಅದು ಶರೀರ, ಅದನ್ನ ಹಿಡ್ಕೊಳಕ್ ಹೋಗ್ಬೇಡ. ಏನ್ ಅದು ನಾನಂತ ತಿಳ್ಕೊಂಡು ನನ್ನ ಭಕ್ತನಲ್ಲ. ಏನ್ ದೇಹದ ನಾನಂತ ತಿಳ್ಕೊಂಡು ಏನ್ ನಾನು ನೋಡಿ ಅನ್ನಿ, ನನ್ನ ನೆನಪು ಮಾಡಕ್ ನಲ್ಲದನ್ನ ನೋಡಿ ನಾನ ಅಂತ ತಿಳ್ಕೊಂಡ್ರೆ ನಿನ್ನ ಮೊದಲು ನೀ ಯಾರದನ್ನು ಗೊತ್ತಾದ್ರೆ ನಾ ಯಾರದನ್ನು ನಿನಗೆ ಗೊತ್ತಾಗೈತಿ. ನಿಮಗೆ ತಿಳಿದ್ರೆ ನಂದ ನಿಮಗೆ ಗೊತ್ತಾಗೈತಿ. ನಿಮಗೆ ಗೊತ್ತಿಲ್ಲ. ನೀವು ಅಲ್ಲದನ್ನ ನೀವು ಅಂತ ತಿಳ್ಕೊಂಡ್ರೆ ಇಲ್ಲಿ ನನ್ನನ್ನು ಅಲ್ಲದನ್ನ ನೋಡ್ತೀವಿ, ಹೌದಿಲ್ಲ? ಎಂದ ಹೋಗ್ಬೇಕು ನಿಮ್ಗೆ ದುಃಖದಿಂದ ಎಂದ ಬಿಡುಗಡೆ ಆಗು? ನೀನು ಅಲ್ಲದ್ದು ಯಾವುದು, ನೀ ಯಾರು ತಿಳ್ಕೊಂಡು ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ ಇಲ್ಲಿ ನಾನು ಯಾರು ಅನ್ನೋದು ನಿಮ್ಗೂ ಹೊಳಿತೈತಿ. ಅದ್ರ ಕಡೆ ಎಲ್ಲ ಕೂಡಕ್ ಹೋಗ್ಬೇಕು. ಅವಾಗ ಒಂದು ಆ ಏಕತ್ವದ ಅನುಭವ ಆಕೈತಿ. ಇಲ್ಲದನ್ನೇ ಹಿಡ್ಕೊಂಡು ಕಾಲ ಅದ ನಾಮರೂಪಗಳನ್ನ ಮೋಹ, ಅದ್ರ ಮ್ಯಾಗ ಮೋಹ ಇಟ್ಕೊಂಡು ಅದರ ಗೊಂಬೆ ಇಟ್ಕೊಂಡು ಕುಂತೀನಿ ಇದು ಮಾಡೋ ಹತ್ತುದಿಲ್ಲ, ಅಧ್ಯಾತ್ಮ ಹತ್ತುದಿಲ್ಲ ಅಂತ. ಗದ್ದಿಗೆ ಗೊಂಬೆ ಇಟ್ಕೊಂಡು ಕುಂತಾವ ತಿಳಿದಿಲ್ಲ. ಏನ್ ಎಲ್ಲ ತೋರ್ ಹಿಡ್ಬೋದು. ಜಗತ್ತ ತೋರ್ ಹಿಡಕ್ತೈತಿ, ವಿಶ್ವನ ತೋರ್ ಹಿಡಕ್ತೈತಿ. ಜಗತ್ತ ಅದು ಅಡಗುದಿಲ್ಲ. ವಿಶ್ವನ ಚರ್ಟ್ ಅನ್ನೋ ಹೊತ್ನ್ಯಾಗ ಗದಿಗೆ ಚರ್ಟ್ ಅಲ್ಲನ, ಅದನ್ನ ತಗೊಂಡು ಏನ್ ಮಾಡವ ಅಂತಿದ್ರು. ಅದನ್ನು ಸ್ಪಷ್ಟವಾಗಿ ಪೌರ ಅನುಭವನ ಬಿಚ್ಚಿಟ್ರು, ಯಾರ್ದು ಬಿಡೆಯಿಲ್ಲ. ಏನ್ ಎಲ್ಲ ನಾಮರೂಪಗಳ ಅಭಿಮಾನ ಕೈ ಬಿಟ್ಟಾಗ ಇದತ್ತೈತಿ, ಇಲ್ಲ ಸಾಧ್ಯನೇ ಇಲ್ಲ. ಬೇಕಾದಂಗ ನೀನು ದೊಡ್ಡ ಭಕ್ತ ಬರೀ ಅದನ್ನ ಇಟ್ಕೊಂಡು ಕುಂತು ಕೆಲಸ ಆಗೋದು ಬಿಡದ. ತೋತಾಪುರಿ ಭಾವ ಇವ್ರಿಗೆ ಪರಮಹಂಸರಿಗೆ ಅದ ತಾಯಿ ತಾಯಿ ಅಂತ ಇಟ್ಕೊಂಡು ಕುಂತಿದ್ದ. ಭಕ್ತಿ ಮಾಡೋದು ಅದ್ರ ಪೂಜೆ ಮಾಡ ಅವನು ಮೊದಲು ಅದನ್ನ ಪೂಜಾರಿಗೆ ನಿರ್ಮಾಣ ಪೂಜೆ ಮಾಡಕ್ ಹಚ್ಚಿದ್ರು ಅವ್ರು ಮೊದಲು. ಆಕಿ ಒಬ್ಬಾಕಿ ಹಿಂದುಳಿದ ವರ್ಗದ ಹೆಣ್ಮಗಳಿಗೆ ಏನ್ ಹರಿಜನ್ರ ಆಕಿನೋ ಕನಸಿನ್ಯಾಗ ಬಂತಂತ. ಶ್ರೀಮಂತ ಇದ್ಲಕ್ಕೆ, ಸಾಕಷ್ಟು ದುಡ್ಡಿತ್ತು, ಕಾಳಿ ಅದನ್ನ ಕನಸಿನ್ಯಾಗ ಬಂದಂಗ ಆತಿ ಗುಡಿ ಕಟ್ಸಿದ್ಲು ಅಂತ ಅವ್ರು ಇದ್ರಾಗ ಬರ್ತೈತಿ. ಅವ್ರು ಅದಕ್ಕೆ ಯಾರು ಇವ್ರು ಬ್ರಾಹ್ಮಣರು ಪೂಜೆ ಮಾಡಕ್ ಒಲ್ಲೆನಾಗತ್ತೆ. ಅವಾಗ ಅವ್ರ ಅಣ್ಣವ್ರು ಇದ್ರು, ರಾಮಕೃಷ್ಣ ಪರಮಹಂಸರ ಅಣ್ಣವ್ರು, ಅವರು ಪೌರೋಹಿತ್ಯ ಮಾಡ್ತಿದ್ರು. ಅವಾಗ ಇವ್ ಖಾಲಿ ಕುಂದಿರ್ತಾನ, ಹೆಂಗಾರ ಬಡ್ತಾನ, ಉಪಜೀವನ ಆಕೈತಿ, ಹೋಗ್ಲಿ ಅದನ್ನಾರು ಮಾಡ್ಕೊಂತ ಕೂಡ ಪೂಜೆ ಹಚ್ಚಿದ್ರು. ಪೂಜೆ ಮಾಡ್ಕೊಂತ ಬಂದ್ ಅದನ್ನ ತಾಯಿ ತಾಯಿ ಆ ಭಾವದಾಗ ಇದ್ರು ಅವರು. ಅದ್ರ ಪರಿಶುದ್ಧ ಹೃದಯ ಪರಿಶುದ್ಧ ಇತ್ತು, ಸರಿಯಾದ ಮಾರ್ಗದರ್ಶನ ಆಗಿರ್ಲಿಲ್ಲ. ಅದಕ್ಕಿಂತ ಒಬ್ಬರು ಮೊದಲು ಬ್ರಾಹ್ಮಣಿ, ಭೈರವಿ ಬ್ರಾಹ್ಮಣಿ ಅಂತ ಬೋಧ ಮಾಡಿದ್ರು. ಅದಷ್ಟೊಂದು ಇದಾಗ್ಲಿಲ್ಲ ಅವ್ರಿಗೆ. ಆ ನಂತರ ಇವರು ತೋತಾಪುರಿ ಭಾವ ಬಂದು ಅದನ್ನ ಮಾರ್ಗದ ಅಲ್ಲ, ಅದು ಕಲ್ಪನಾ ಮಾಡ್ಕೊಂಡು ಬಿಡೋದನ್ನ ನಿನ್ನೊಳಗೆ ಐತೆ ಅನ್ನೋದು ಆ ತಿಳುವಳಿಕೆ ತಿಂಗಳಾನುಗಟ್ಲೆ ಇದ್ದವರಿಗೆ ಮನದಟ್ಟು ಮಾಡಿಕೊಟ್ರು. ಅವಾಗ ಅವ್ರಿಗೆ ಜ್ಞಾನೋದಯ, ಸಮಾಧಿ ಎತ್ತಿ ಅವರಿಗೆ ಅಂತ ಪರಿಪಕ್ವ ಇತ್ತು ಅವರಿಗೆ. ಅಂತ ಅವ್ರು ಇನ್ನು ಅರ್ಥ ಅದನ್ನ ಅವರು ಅಂತಃಕರಣ ಸ್ವಚ್ಛತೆ ಇದಕ್ಕೆ ನಾಡ್ತೈತಿ ಅಂತ ತಿಳ್ಕೊಂಡು ಆ ತೋತಾಪುರಿ ಭಾವ ಅಲ್ಲಿ ಇದ್ದು ಅವ್ರಿಗೆ ಜ್ಞಾನ ಆಗುವವರೆಗೂ ಅದನ್ನ ಸರಿಯಾದ ಮಾರ್ಗದರ್ಶನ ಮಾಡಿಕೊಟ್ರು. ಬಿಡೋದನ್ನ ಕಲ್ಪನಾದ ತಾಯಿ ತಾಯಿ ಅನ್ಕೊತ ಅವಾಗ ಬಿಟ್ಟಾಗ ಅವ್ನಿಗೆ ಜ್ಞಾನೋದಯ. ಅದನ್ನ ಜನ
ಗೊತ್ತಿಲ್ಲದವ್ರು ಅವ್ರಿಗೆ ಅವು ಶರೀರ ಧರ್ಮ ಹವಾಮಾನಕ್ಕೆ ಅನುಸಾರವಾಗಿ ನೀರು ಬದಲಾವಣೆ ಡಿಸೆಂಟ್ರಿ ಬಿಟ್ಟೈತಿ. ಅದನ್ನ ಹಾಲು ಗಳದಕ್ಕೆ ಅವಾಗ ಮುಕ್ಳಿ ಬಾಯಿ ಏಕಾತು ತೋತಾಪರಿ ಭಾವಾಗ ಅಂತ ಹಿಂಗೆ ಬರ್ಕೊಂಡಾರ ಅವ್ರು. ಹಿಂಗೆಲ್ಲ ಕತಿ ಕಟ್ಟಿ ತಾಯಿನ ಶ್ರೇಷ್ಠ ಅಂತ ಅದಿಲ್ಲ. ಇಂಥ ಜನನೂ ಐತೆಲ್ಲ. ನಿಜವನ್ನ ಅವರು ಬಂದು ಎಚ್ಚರಿಕೆ ಕೊಟ್ಟರು ರಾಮಕೃಷ್ಣ ಪರಮಹಂಸರಿಗೆ. ಸಾಮಾನ್ಯ ಜನರಿಗೆ ಏನು ಗೊತ್ತು? ಅದ ತಾಯಿ ಕುಡ್ಡಿ ಉಪವಾಸ ಮಾಡಿ ನೀವು ಕುಡ್ರಾಕಿ ನೀವು ಕಲ್ಪನಾದ ತೋರಿದ್ದ ದೇವಿ ಪೂಜೆ ಮಾಡ್ತೇವೆ ಅಂತಿರಲ್ಲ ಮಾಡಿ ಆ ಮಣಿತನ ಹಾಳಾಗೋದು. ದಿನ ಬ್ಯಾಳಿ ಹುಗ್ಗಿ ಹಾಕೋದು ಹೊಡಿದು ದಿನ ಅಂದ್ರೆ ಏಕ ಹಚ್ಚಿಬಿಟ್ಟಂತ ಎಲ್ಲ ಹೊಲ ಫಲ ಎಲ್ಲ ಮಾರೇ ಬಿಟ್ಟಂತ ದೇವಿ ಪುರಾಣ ಹಚ್ಚಿಕಾರ. ಕುಡ್ಡಿ ಉಪವಾಸ ಮಾಡ್ರಿ ನೀವು ಕುಡ್ರಕ್ಕಿರ ಕರೆ ಹೇಳ್ಯಾರ ನಂಬೋದಿಲ್ಲ ನೀವು ಹೋದಿಲ್ಲ. ಅಂಥವ್ರನ್ನ ದೇವಿ ಪುರಾಣ ಹುಬ್ಬಿ ಹಚ್ಚಿಕಾರ ಹೇಳ್ಕೊಂತ ಅಡ್ಡಾಡ್ತಾರಲ್ಲ ಮಾನಮ್ಯಾಗ ಹೋದಿಲ್ಲ. ಅಂಥವ್ರ ಮಂದಿ ಅದಾರ ಹೇಳವ್ರ ಹೋದಿಲ್ಲ. ಅವ್ರಿಗೆ ಇಂತಿಷ್ಟು ಕರಾರ್ ಮಾಡೇ ಹೋಗ್ತಾರ. ಅವರು ದುಡ್ಡು ಹೊಡ್ಕೊಂಡು ಎಬ್ಬಿಸ್ಕೊಂಡು ಹೋಗ್ತಾರ, ಮತ್ತೆ ಮಾಡ್ಕೊಂಡು ಹೋಗ್ತಾರ. ದೇವಿ ಪುರಾಣ ಹೋದಿಲ್ಲ. ಅವಕ್ಕೆಲ್ಲ ಸಾಮಾನು ಬೇಕು, ಅವನ್ನೆಲ್ಲ ಬೇಕಂತಂದು ಕೊಡ್ಬೇಕು. ಅವ್ರಿಗೆ ಗಂಟು ಕಟ್ಕೊಂಡು ಹೋಗ್ತಾರ. ಹೆಂಗೆ ಬೇಕಂಗೆ ತಲೆ ಬೋಳಿಸ್ತಾರ ಹೋದಿಲ್ಲ. ಶಿಷ್ಯರ ತಲೆ ಅಂತ ಗುರುಗಳು ಅದಾರ, ಯಾವಾಗ ಬೇಕಾವಾಗ ತಲೆ ಬೋಳಿಸೋರು ಅಂತ. ಅದನ್ನು ನಮ್ಮ ಕರೆ ಹೇಳಿದ್ರೆ ನಂಬೋದಿಲ್ಲ ಎಲ್ಲರೂ. ಅಂಥವ್ರನ್ನ ಕಟ್ಗನ ನಂಬೋರು, ಜೋಪಾನ ಮಾಡೋರು ನಂಬೋದಿಲ್ಲ ಜನ ಎಲ್ಲ. ಅದಕ್ಕೆ ನಿಜವಾದ ಗುರುವಿನ ಮಾರ್ಗದರ್ಶನ ಬೇಕಿದಕ್ಕೆ. ಇದನ್ನೆಲ್ಲ ಬಿಡೋದನ್ನ ನೀನು ತಲೆಯಂದೆಲ್ಲ ಹುಚ್ಚು ಬಿಡೋದನ್ನ ಅಲ್ಲ, ಯಾವ ಅಲ್ಲ. ನಿನ್ನ ಹೊರತು ಮತ್ತೊಂದೇನೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ. ನಿನ್ನ ಆಧಾರ ಮೇಲೆಲ್ಲ ತೋರ್ತವೆಲ್ಲ. ಎಲ್ಲ ದೇವತೆಗಳ ಸುಧಾ ನಿನ್ನ ಆಧಾರದ ಮೇಲೆಲ್ಲ ತೋರ್ತು. ನಿನ್ನ ಕಲ್ಪನೆಯ ತೆರೆಗಳು ಅಂತ. ಹರಿಹರ ಬ್ರಹ್ಮರು ನಿನ್ನ ಕಲ್ಪನೆಯ ತೆರೆಗಳು ಅಂತ ನಿನ್ನ ಆಧಾರದ ಮೇಲೆ ತೋರ್ತು. ಅದನ್ನು ಬಿಡೋದನ್ನ ಆ ಕಲ್ಪನಾ ಎಲ್ಲ ಸರ್ಸು. ನೀ ಯಾರೇನೋ ಜ್ಞಾನವನ್ನು ಮಾಡ್ಕೊ. ಇದ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ಇದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ ನೋಡ್ರಿ. ಯಾರಿಗೆ ನೀ ಸಹಾಯ ಮಾಡ್ತಿ ಅವ್ರು ಮಾಡಿದ ಕರ್ಮದ ಫಲ ನಿನಗೂ ಬರ್ತೈತಿ ನೋಡ್ರಿ. ದುಷ್ಟರಿಗೆ ಸಹಾಯ ಮಾಡಿದಂದ್ರೆ ಅದ್ರಾಗ ನೀನು ಇಸಾಗಾರಕ್ಕಿ. ಉತ್ತಮರಿಗೆ ಸಹಾಯ ಮಾಡಿದಂದ್ರೆ ಅವ್ರು ಮಾಡಿದ ಕರ್ಮದಾಗ ನೀನು ಇಸಾಗಾರಕ್ಕಿ, ಪಾರ್ಟ್ನರ್ ಅಕ್ಕಿ ನೀನು ಅದ್ರಾಗ. ಅದಕ್ಕೆ ಉತ್ತಮರಿಗೆ ಸಹಾಯ ಮಾಡೋದು, ದುಷ್ಟರಿಗೆ ಸಹಾಯ ಮಾಡ್ಬೇಕು. ತತ್ಪಾತ್ರದೋಳು ದಾನ. ಎಲ್ಲಿ ಅದು ಉಪಯೋಗ ಸರಿಯಾಗಿ ಹಾಕಿರ್ತೈತಿ ಅಲ್ಲಿ ದಾನ ಮಾಡೋದು. ದುರುಪಯೋಗ ಮಾಡೋರಿಗೆ ದುಷ್ಟರಿಗೆ ದಾನ ಮಾಡಿದ್ರೆ ಅವ್ರು ಮಾಡಿದ ಕರ್ಮ ನಿನಗೂ ಬರ್ತದೆ. ಪಾತ್ರತೆ ಅರಿತು ದಾನ ಮಾಡೋದು. ಕೊಡಬೇಕು ಉತ್ತಮನಾದವನಿಗೆ ಮಗಳಂ ಸತ್ಪಾತ್ರದೋಳು ದಾನಮಮ್ಮ ಅಂತ. ಕಂಡಲ್ಲೇ ದಾನ ಮಾಡಕ್ ಹೋದ್ರೆ ಅವ್ರು ಮಾಡಿದ ಕರ್ಮ ಅವ್ ಏನ್ ಮಾಡ್ತಾನೆ ಗೊತ್ತೈತಿ ನಿನಗೆ? ಸೀರೆ ಕುಡಿಯೋವಾಗ ಇದನ್ನ ಮಾಡೋವಾಗ ಲಪಡಿಗಿರಿ ಮಾಡೋವಾಗ ಕೊಟ್ಕೊಂತ ಹೋದ ಅಂದ್ರೆ ಯಾಕ್ರಿ ದೊಡ್ಡ ಸ್ಥಾನಕ್ಕೆ ಮಂದಿ ಆಗದ ದೊಡ್ಡ ಕೇಳ್ತಿರ್ತಾನವ, ದೊಡ್ಡ ಸ್ಥಾನಕ್ಕೆ ಕೊಡ್ತಿರ್ತಾನವ ತಗೊಂಡು ಹೋಗ್ಲಿ ಅಂತ. ಯಾಕ್ರಿ ಮಾಡ್ತಿರ್ತಾರಿಲ್ಲ. ಅಂಥವು ಮಾಡಿದ ಫಲ ನಿನಗೆ ಉಣ್ಬೇಕಾಕೈತಿ ನಾಳೆ. ಮಾಡಿ ಅಲ್ಲಿ ಸಹಾಯ ಮಾಡಿ ಉಣ್ಣದನ್ನ. ಅದಕ್ಕೆ ಅಂಥವ್ರಿಗೆ ಮಾಡಕ್ ಹೋಗ್ಬೇಕು, ದುಷ್ಟರಿಗೆಲ್ಲ. ಯೋಗ್ಯ ಇದ್ದವ್ರಿಗೆ ಕೊಡ, ಅದ್ರ ಫಲ ನಿನಗೂ ಸಿಗ್ತು. ತೀವ್ರ ಈಗ ಉಣಿಸೋ ಕರ್ಮ ಅದು ಪ್ರಾರಬ್ಧ. ಇದು ಈಗ ಸದ್ಯ ಉಣ್ತೇವಲ್ಲ ಇದು ಪ್ರಾರಬ್ಧ. ಈಗೇನು ಶರೀರ ಹಿಡ್ಕೊಂಡು ಏನು ಮಾಡ್ತೇವಲ್ಲ ಇದು ಮುಂದೆ ಬರುವಂಥದ್ದು, ಈಗ ಮಾಡುವಂಥದ್ದು. ಈಗ ಜನ್ಮಾಂತರದಿಂದ ಬಾಕಿ ಇದ್ದದ್ದು ಸಂಚಿತ ಕರ್ಮದಾಗ ಜನ್ಮ ಇದ್ದದ್ದು. ಜ್ಞಾನ ಆಗೋ ಮಟ್ಟ ಈ ಕರ್ಮಗಳ ಬಾಧೆ ಇರುವುದನ್ನ ನಮಗೆ. ಜ್ಞಾನ ಆದ್ಮ್ಯಾಗ ನಮಗೆ ಜ್ಞಾನಿಗೆ ಯಾವ ಕರ್ಮದ ಲೇಪನೂ ಇಲ್ಲ. ಎಲ್ಲ ಕರ್ಮಗಳು ನಾಶ. ಜ್ಞಾನಾಗ್ನಿ ಸರ್ವ ಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಯಾವಾಗ ಸ್ವರೂಪ ಜ್ಞಾನಕತಿ ಯಾವಾಗ ನಾಶ ಆಗಬೇಕು. ಜೀವಭಾವದಾಗಿದ್ದಾಗ ತಪ್ಪು ತಿಳುವಳಿಕೆ ಒಳಗ ಇವೆಲ್ಲ ಕರ್ಮಗಳು. ಈ ತಪ್ಪು ತಿಳುವಳಿಕೆಯನ್ನ ಯಾವ ಕಳ್ಕೊಂಡಿರ್ತಾನ ಅವ ಕರ್ಮಗಳ ಸಂಬಂಧ ಇಲ್ಲ. ಜೀವಭಾವ ನಾಶ ಆದ್ಮ್ಯಾಗ ಮೂರು ಕರ್ಮಗಳ ಸಂಬಂಧ ಎಲ್ಲ ತಪ್ಪು ಹೋಗ್ಬಿಡ್ತೈತಿ. 3 ಹೆಂಡತಿ ಮಾಡ್ಕೊಂಡು ಗಂಡ ಸತ್ತ ಮ್ಯಾಗ 3 ಮಂದಿ ರಾಂಡ್ಯಾಕರು. ಏನು ಒಬ್ಬಾಕಿ ಮುತ್ತೈದಾಗಿ 2 ರಾಂಡ್ಯಾಕರು. 3 ಮಂದಿ ರಾಂಡ್ಯಾಕರಿಲ್ಲ. ಹಂಗ ಜೀವಭಾವ ನಾಶ ಆಯ್ತಂದ್ರೆ ತಪ್ಪು ತಿಳುವಳಿಕೆ ಆದ್ಮ್ಯಾಗ 3 ಕರ್ಮಗಳ ಸಂಬಂಧ ಎಲ್ಲ ತಪ್ಪು ಹೋಗ್ತದೆ.
ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂತ ನೋಡಾರ ದೃಷ್ಟಿಯೊಳಗಷ್ಟ, ಅವನ ಜ್ಞಾನಿಗಳ ದೃಷ್ಟಿಯೊಳಗೆ ಅದಲ್ಲ. ಪ್ರಾರಬ್ಧ ಊಟ ಮಾಡ್ತಿದ್ದ ಶರೀರ ಅದ ನಾನನ್ನೋ ಭಾವ ಎಂದೂ ಹೋಗಿರ್ತೈತೆ. ನಾವು ಶರೀರ ಕರ್ಮ ಅದು ನಡೆದಿರ್ತೈತೆ. ಏನ್ ಪ್ರಾರಬ್ಧ ಕರ್ಮ ಉಂಡ ತೀರಿರ್ಬೇಕು, ಉಣ್ಣು ಮಠ ಎದ್ದು ಹೋಗ್ಬಿಡ್ತೈತೆ, ಬಿದ್ದು ಹೋಗ್ಬಿಡ್ತದೆ ಶರೀರ. ಏನ್ ಜ್ಞಾನಿ ಅದನಂದ್ರು ಅದು ಪ್ರಾರಬ್ಧ ಕರ್ಮ, ಶರೀರ ಅದು ಶರೀರ ನನಗೆ ಸಂಬಂಧಿತ. ಶರೀರ ಭಾವ ತಪ್ಪಿಸ್ಕೊಂಡಿರ್ತಾವ. ಜ್ಞಾನ ಆದ್ಮ್ಯಾಗ ಅವ್ ಸಂಬಂಧ ತಪ್ಪಿ ಹೋಗ್ಬಿಡ್ತೈತೆ. ಏನ್ ಜ್ಞಾನಿಗಳಿಗೆ ಯಾವುದೇ ಕರ್ಮದ ಲೇಪವಿಲ್ಲ. ಕನಸಿನಿಂದ ಯಾತ್ರ ನಮಗ ಕನಸಿನ ಕರ್ಮಗಳನ್ನು ಮಾಡಿ ಸುಖ ಹೊಂದ್ಬೇಕನ್ನೋ ಇಚ್ಛಾ ಇರ್ತೈತಿ ಏನ್ರಿ ನಾವು? ಹಾಗೆ ಜ್ಞಾನಿಗಳ ವ್ಯವಹಾರ ಇರ್ತದೆ. ಹೌದು, ಚಿಂತೆ ಮಾಡ್ತಾನ ಕನಸಿನ ಬಗ್ಗೆ. ಈ ಜಗತ್ತಿನಲ್ಲಿ ವಿಷಯಿ, ಪಾಮರ, ಜಿಜ್ಞಾಸು ಮತ್ತು ಮುಕ್ತ ಅಂತ 4 ವರ್ಗದ ಜನ ಅದ. ಏನ್ ನಾವು ಮುಕ್ತ ಆಗ್ಲಿಕ್ಕೂ ಜಿಜ್ಞಾಸು ವರ್ಗದಾಗರ ಇರಕ್ ಕಲಿಬೇಕು. ಏನ್ ಮುಕ್ತ ಆಗ್ಲಿಕ್ಕೂ ವಿಷಯಿ ಪಾಮರ ವರ್ಗದವ್ರ ನಾಳೆ ಪಿಶಾಚಿ ಆಗಿ ತಿರುಗು. ಪಾಮರ ವರ್ಗದವ್ರು ಜನ್ಮ ಜನ್ಮಾಂತರ ಪಿಶಾಚಿ ಆಗಿ ತಿರುಗ್ತಾವು. ನಿಶ್ಚಿತ ವ್ಯವಹಾರ ಮಾಡೋ ಪಾಮರ ವರ್ಗ. ಏನು ನೋಡೋಂಗಿಲ್ಲ, ಕೇಳೋಂಗಿಲ್ಲ, ಈ ಚಲೋ ಐತಿ ಕೆಟ್ಟ ಐತಿ ಅದನ್ನು ನೋಡೋಂಗಿಲ್ಲ. ನಿಶ್ಚಿತ ವ್ಯವಹಾರ ಮಾಡೋದು. ಅವು ಪಾಪ ಕರ್ಮದಿಂದ ಅವು ಪಿಶಾಚಿ ಆಗಿ ತಿರುಗ್ತಾವ. ಮಂದಿಗೆ ಬಡ್ಕೊಂತ ಪೀಡ ಕೊಟ್ಕೊಂತ ಅಡ್ಡಾಡ್ತಾವ. ಏನ್ ರಾಕ್ಷಸ ಬ್ರಹ್ಮ ರಾಕ್ಷಸ ಕೊಂಡ್ಕೊಂಡು ಯಾರು ಹೇಳಿದ್ರು ಬಿಡೋದಿಲ್ಲ. ಹೌದಿಲ್ಲ? ಅಂತ ಬ್ರಹ್ಮನಿಷ್ಠರಲ್ಲೇ ನಾವು ಬಗ್ಗುದವು, ಮತ್ತೆಲ್ಲಿ ಬಗ್ಗುದಿಲ್ಲ ಅವರು. ಏನ್ ಅವಕ್ಕೆಲ್ಲ ಗೊತ್ತಿರ್ತೈತಿ, ಎಲ್ಲ ಜ್ಞಾನ ಗೊತ್ತಿದ್ದು ಹಿಂಗೆ ಶಾಸ್ತ್ರ ಹೇಳೋದು ಕೇಳೋದು ಎಲ್ಲ ಮಾಡಿ ನಾಳೆ ಅವ್ಯವಹಾರ ಮಾಡಿ ನಾ ಪಿಶಾಚಿ ಆಗ್ತಿರಿ ಅಂದ್ರೆ ನನಗೆ ಗೊತ್ತೈತಿ ಹೇಳಂತ ನಾವು. ಹೌದಿಲ್ಲ? ನಾ ಎಲ್ಲ ಹೇಳ ಶಾಸ್ತ್ರ ಹೇಳಿ ನಾನು ಅಂತಿರ್ತಾವ. ಅಂತಾವು ಬ್ರಹ್ಮ ರಾಕ್ಷಸ, ದೊಡ್ಡ ರಾಕ್ಷಸ. ಏನ್ ಅವು ಅದ್ರಿದ್ದವ್ರಿಗೆ ಅದು ಬಿಡುದಿಲ್ಲ. ಏನ್ ಪೀಡ ಕೊಟ್ಕೊಂತ ಅಡ್ಡೇ ಆಡ್ತಾವು. ಅದು ದುಷ್ಟ ಚಾಳಿ ಅದು ಹೋಗುದಿಲ್ಲ. ಸೂಕ್ಷ್ಮ ಶರೀರದಾಗೂ ಅದೇ ಇರ್ತೈತಿ. ಬರೀ ಅದೇ ವ್ಯವಹಾರ ಮಾಡೋದು, ಅವ್ಯವಹಾರನ ಮಾಡೋದು. ಏನ್ ಅದಕ್ಕೆ ಮುಕ್ತ ಸ್ಥಿತಿ ನಮಗೆ ಹೊಂದೋದು ಭಾಳ ಕಠಿಣ ಐತಿ. ಜಿಜ್ಞಾಸು ಇದನ್ನ ಕೇಳ್ಬೇಕನ್ನುವಂಥ ಜಿಜ್ಞಾಸರ ಇರಲಿ. ನನಗೆ ಜಿಜ್ಞಾಸು ಸ್ಥಿತಿ ಒಳಗರ ಇರಕ್ಕೆ ಕಲೀರ. ವಿಷಯ ವರ್ಗದ ಜನ್ಮಾಂತರ ಕಾರಣ ಆಗ್ತಾನೆ. ಪಾಮರ ವರ್ಗದ ಪಿಶಾಚಿಯಾಗಿ ತಿರುಗು ಪಾಳೆ ಬರ್ತದೆ. ಏನ್ ಚಲೋ ತಂಗ ಬಾಳೆ ಮಾಡ್ತಾನಪ್ಪ, ಅವ ಯಾರಿಗೆ ಏನು ಮಾಡೋಲ್ಲ ಅಂದ್ರೆ ಅವ ಮತ್ತು ಹುಟ್ಟಿಟ್ಟು ಬರವ. ನಾವು ಅವನು ಬಾಳೆ ತನ್ನ ಬಾಳೆ ಸಂಬಂಧ ಅವ ಸಂಭಾಯ್ತ ಆಗಿರ್ತಾನ. ಜ್ಞಾನ ಮಾಡ್ಕೋಬೇಕನ್ನೋ ಅಲ್ಲ ಅವ. ಬರೀ ಬಾಳೆ ಸಂಬಂಧ ಸಂಭಾಯ್ತ ಅಷ್ಟ. ಅವ ಅಂತ ಸಂಭಾಯ್ತಗಿರಿ ತಗೊಂಡು ಏನ್ ಮಾಡವ? ಬರೀ ಬಾಳೆ ಸಂಬಂಧನ ಅಷ್ಟ. ಅವನು ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡವ. ಏನ್ ಭೂಮಧ್ಯದಲ್ಲಿ ಸುಖ ಅಥವಾ ದೇವ್ರ ಇರ್ತೈತಿ ಅನ್ನೋದು ಮೂರ್ಖತನ. ಅದು ಅಲ್ಲಿ ಮನಸ್ಸು ನಿಂತ್ರೆ ಆ ಭಾವ ಶರೀರ ಭಾವ ಬರ್ತೈತಿ ಅಲ್ಲಿ. ಏನ್ ಸುರೇಂದ್ರ ಶಿವರಾವ್ ದೇಸಾಯಿ ಒಮ್ಮೆ ಪ್ರವಚನ ಅವ್ರಿಗೆ ಮಾಡಕ್ ಹಚ್ಚಿದಾಗ ಅವ್ರಿಗೆ ದೃಷ್ಟಿ 2 ಹುಬ್ಬುಗಳ ನಡುವೆ ನಿಲ್ಲಿಸುವಂತ, ಅದಕ್ಕೆ ಭೂಮಧ್ಯ ಅಂತ. ಸಾಮಾನ್ಯ ಜನರಿಗೆ ಅದು ಹೇಳಿದ್ದು ಏಕಾಗ್ರ ಆಗ್ಬೇಕಂತಂದ್ರೆ 2 ಹುಬ್ಬುಗಳ ನಡುವೆ ನಿಲ್ಲಿಸು. ಅದು ಪುಸ್ತಕದ ಜ್ಞಾನ ಅವ್ರು ಹೇಳಾಕತ್ತಿದ್ರು. ಹೇಳಿದ್ದೆ ಹೇಳೋ ಹೊತ್ನ್ಯಾಗ ಅಜ್ಜಾರು ಹೇಳೋದೇ ದೇಸಾರ ಅಂದ್ರೆ ಅವಾಗ ಹೇಳೋದು ಬಿಟ್ಟು ಯಾಕ್ರಿಪ್ಪ ಅಂತ. 2 ಹುಬ್ಬುಗಳು ಬಂದು ಅಂದ್ರೆ ಶರೀರ ಭಾವ ಬಂತಲ್ಲಿ. ಏನ್ ಶರೀರ ಭಾವ ಬರಬಾರ್ದಲ್ಲಿ. ಶರೀರ ಭಾವ ಬರ್ತೈತೆ ಅಲ್ಲಿ ಭ್ರೂಮಧ್ಯ ಅನ್ಕೂಲೆ. ಶರೀರ ಹಿಡ್ಕೊಂಡೆ ನೀ ಭ್ರೂಮಧ್ಯ ಅಂತಿ. ಅದು ದೇಹ ಭಾವ ಬರಬಾರ್ದಲ್ಲಿ. ಅನ್ಯ ಕಲ್ಪನೆಗಳು ಬರಬಾರ್ದು. ಅದಕ್ಕೆ ಹೊರಬಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ಯುರಿಸದೆ, ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವನ್ನು. ಹೌದಲ್ಲ ಅಂತಾರ ಅವರು ದೇಸಾಯಿ. ಈ ಮಾರಾಯ ಅಲ್ಲಿದ್ದು ಮಾರಾಯ ನನಗಿದು ಭೇಟಿ ಆಗಲಿಲ್ಲ. ನಾನು ಇದನ್ನೇ ಹಿಡ್ಕೊಂಡು ಪುಸ್ತಕದ ಜ್ಞಾನ. ಇದು ಮಸ್ತಕದಾಗ ವಿದ್ಯೆ ಇದೆ, ಪುಸ್ತಕದ ವಿದ್ಯೆ ಅಲ್ಲ. ಪುಸ್ತಕದ ವಿದ್ಯೆ ಬರ್ದದ್ದೆಲ್ಲ ಅದು ಸತ್ಯ ಅಂತ ನೀ ಅನುಭವಗಳ ಮುಖಾಂತರ ಅದನ್ನು ತಿಳ್ಕೋಬೇಕು. ಯಾವ್ದು ಸತ್ಯ ಯಾವ್ದು ಮಿಥ್ಯ ಅನ್ನೋದು ಅವ್ರ ಹತ್ರ ಹೋದಾಗ ಗೊತ್ತಾಕತ್ತೈತಿ. ಏನ್ ಇಲ್ಲ ಎಲ್ಲ ಖರೆ ಅಂತ ತಿಳ್ಕೊಂಡು ಅದ್ರ ಬೆನ್ನ ಹತ್ತಿ ನಾವು ತಿರ್ಗಾಕತ್ತೀವಿ. ಹೌದಿಲ್ಲ? ಅದನ್ನ ತೆಗೆದು ಹಾಕದ ಅನುಭವಕ್ಕೆ ಬಂದದ್ದು ವಿರುದ್ಧ ತೆಗೆದು ಹೋಗಿ ಅಂತಿದ್ರು. ಅದು ಯಾರು ಬೇಕಾದ ಜಗದಾಕ್ ಬರೆಯೋಲ್ಲ ನಾವು.
ತೆಗೆದೋಗ್ಯಾರ. ಅನುಭವನ ಶ್ರೇಷ್ಠ. ಏ ಯಾವುದೇ ಧರ್ಮ ಗ್ರಂಥ ಇರಲಿ, ಭಗವದ್ಗೀತಾ ಇರಲಿ, ವೇದ ಇರಲಿ, ಉಪನಿಷತ್ ಇರಲಿ, ಸ್ಪಷ್ಟವಾದ ನೀ ಅನುಭವ ಮಾಡ್ಕೋಬೇಕಾದ್ರೆ ಅನುಭವಿಗಳ ಹತ್ರ ಕೇಳ್ಬೇಕು. ಅದಕ್ಕೆ ಅನುಭವ ಶ್ರೇಷ್ಠ ಅಂತ ಹೇಳ್ಯಾರ. ವೇದ ಪಿಕ್ಕಿ ಹೈ, ಉಪನಿಷತ್ ಅಸ್ಪಷ್ಟ ಹೈ, ಭಗವದ್ಗೀತಾ ಕಿಚಡಿ ಹೈ, ಸ್ವಾನುಭವ ಶ್ರೇಷ್ಠ ಹೈ ಅಂತ ತತ್ತೆ ಅನ್ನುವಂಥ ಮಹಾತ್ಮರವರು ಅದನ್ನ ಹೇಳ್ಯಾರ. ಬರೋಬ್ಬರಿ ಹೇಳ್ಯಾರ. ಅವನು ಸ್ವಾನುಭವ ಸುಜ್ಞಾನ ಇಲ್ಲದ ಮಾನವನು ಬದುಕಿರ್ದೊಡದೆ ಬರೀ ಚೈನಿ ಹೊಡ್ಕೊಂತ ಹೊಟ್ಟೆ ತುಂಬ್ಕೊಂತ ಅಡ್ಡಾಡೋದು, ಬರೀ ಶಬ್ದದ ಜ್ಞಾನ ಮಾಡ್ಕೊಂತ ಹೇಳ್ಕೊಂತ ಜ್ಞಾನ ಆಗೋದಿಲ್ಲ ಅಂತ. ಸಮಾಧಿ ಹೊಂದಿದಾಗ ಅನುಭವ ಜ್ಞಾನ, ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತೆ ಅನ್ನೋದು ಸುಳ್ಳು. ಅದನ್ನ ಅದಕ್ಕೆ ದುರ್ಲಭ, ತ್ರೈಲೋಕ್ಯ ದುರ್ಲಭ. ಸಮಾಧಿ ಹೊಂದಿದ ಮಹಾತ್ಮ ಅಂಥವ್ರ ದರ್ಶನದಿಂದ ಜಗತ್ತಿಗೆ ಕಲ್ಯಾಣಕ್ಕೆ. ಅವರು ನೆನಪು ಮಾಡಿದ್ರೆ ಎಷ್ಟೋ ಸಂಕಟಗಳ ನಿವಾರಣೆ. ಸಮಾಧಿ ಹೊಂದಿದ ಮಹಾತ್ಮರ ನೆನಪು ಮಾಡೋದ್ರಿಂದ. ಮಹಾತ್ಮನ ಅಂತ ಪರೀಕ್ಷೆ ಮಾಡಿ ನೋಡ್ಕೊ ನೀವು ಬೇಕಾದ್ರೆ. ಅಂತಹ ಪ್ರಸಂಗಗಳು ಶ್ರದ್ಧೆಯಿಂದ ಅಂತಹ ಮಹಾತ್ಮರ ನೆನಪು ಮಾಡಿದ, ಸಮಾಧಿ ಹೊಂದಿದ ಮಹಾತ್ಮರ ನೆನಪು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾರೆ. ಕಲ್ಯಾಣ, ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಅವರು ಸಮಾಧಿ ಹೊಂದಿದಂಥ ಮಹಾತ್ಮರು. ಅಂಥವರ ದರ್ಶನ ನಮಗೆ ಬೇಕಾಗಿದೆ, ಅಂಥವರ ಮಾರ್ಗದರ್ಶನ. ಅದನ್ನ ನಾವು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಎಲ್ಲ ಹೇಳೋದು ಕೇಳೋದು ಮಾಡಿದ್ರೆ ಮತ್ತು ನಾವು ಮೊದಲಿನ ಚಾಳಿ ಒಳಗೆ ನಿನಗ ಹಾನಿ. ಅದು ಕೇಳಿ ತಿಳ್ಕೊಂಡು ಲಾಗು ಮಾಡ್ಕೊಂಡು ಲಾಭ ಮಾಡ್ಕೊಳ್ಳಿಲ್ಲ, ನಿನಗ ಹಾನಿ. ನೋಡ್ರಿಪ್ಪ ಹೇಳ್ತೇವೆ, ನಿಮಗೆ ಮಾಡ್ಕೊಂಡು ನಿಮ್ಮ ಕೆಲಸ. ನಾನು ಎಲ್ಲ ಮಾಹಿತಿ ಹೇಳೈತಿ. ಬೇಕಾದ್ರೆ ಎಣ್ಣೆ ತಿನ್ನ, ಬೆನ್ನಿ ತಿಂದು ನಕ್ಕೊಂತ ಇರಿ, ಆ ಅನುಭವ ಮಾಡ್ಕೋರಿ. ಇಲ್ಲ ಎಣ್ಣೆ ಹೆಚ್ಚು ಹೋಗ್ಕೊಂತ ಹೋಗ್ರಿ. ಎದಕ್ಕೆ ಇದ್ರ ಬೆನ್ನು ಹತ್ತಿದ ಅಂದ್ರೆ ಮತ್ತೆ ಹೋಗ್ಕೊಂತ ಹೋಗುದನ್ನು ವಿಷಯಗಳು ಬೆನ್ನು ಹತ್ತಿ ಮತ್ತು ಹೇಳ ಮತ್ತು ಅದ್ರ ಬೆನ್ನು ಹತ್ತಿದ ತೋರಿಡಬೋ. ನಂಬೇಡದನ್ನ, ಬಿಡದನ್ನ. ಅದ್ರ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಡು. ಇದ್ದ ವಸ್ತು ಯಾವುದು ನಿನ್ನಲ್ಲೇ ಐತದ, ಅದ್ರ ಬೆನ್ನು ಹತ್ತಿ ನಿನಗೆ ಎಂದೂ ನೆಮ್ಮದಿ ಸಿಗೋದನ್ನ. ರೆಡಿ ಇದ್ದದ್ದೈತೆ, ಏನಾರ ಮಾಡಿ ಅದನ್ನು ಹೊಂದಬೇಕಂತ ಏನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮನೂ ವಹಿಸೋ ಕಾರಣ ಇಲ್ಲ. ಇದ್ದಲ್ಲೇ ಇದ್ದಕ್ಕಿದ್ದಂಗೆ ಅನುಭವ ಮಾಡ್ಕೊಂಡು ಉಳ್ಕೊಳ್ಳೋ ಕೆಲಸದ ಮೊದಲು ಆ ಕೆಲಸ ಮಾಡು. ಉಳ್ಕಿದ್ದು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಹೇಳಿ ಕೈ ಬಿಡೋದನ್ನೆಲ್ಲ. ನೀವು ಮೊದಲು ಏನೇನು ಕಲ್ಪನಾ ಮಾಡ್ಕೊಂಡಿಯಲ್ಲ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಏನೇನು ಅವನ್ನೆಲ್ಲ ತೆಗೆದೋಗಿ ಅವನ್ನೆಲ್ಲ ಯಾವುದ್ರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬ್ಯಾಡ. ಇನ್ನ ಇಷ್ಟು ದಿನ ಗೊತ್ತಿಲ್ಲದಕ್ಕೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಏನೇನು ಕಲ್ಪಿಸ್ಕೊಂಡು ಬಿಡ. ಅವನ್ನೆಲ್ಲ ಎಲ್ಲ ಕೈ ಬಿಟ್ಟಾಗಿ ರೆಡಿ ಇದ್ದದ್ದಾಯ್ತು. ಯಾಕೆ ವಿದ್ಯಾರ್ಥಿ ವಶ್ಯಮಿದೆಂದೇನೆ ಲಕ್ಷಿಸಿಕೊಟ್ಟು ಅಂದ್ರೆ ಯಾವಾಗಲೂ ಸಿದ್ಧವಾಗಿದ್ದದ್ದು ಅದು ವಸ್ತು ರೆಡಿ ಐತೆ ಅನ್ನೋದನ್ನು ತಿಳ್ಕೊ. ಅದ್ರ ಕಡೆ ಲಕ್ಷ ಕೊಡೋದು ಅಷ್ಟೇ ನನ್ನ ಕೆಲಸ, ಮತ್ತೊಂದು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಬಿಡು. सकल साधु संत महाराज